Yes. Good evening, everyone. Namaste, ಎಲ್ಲರಿಗೂ. So, ಗುಡ್ ಈವ್ನಿಂಗ್ ನಮ್ಮ ಲಿವ್ ಟು 100 ಆಸ್ ದಿ ಎಕ್ಸ್ಪರ್ಟ್ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಾಯ್ಸ್ ನಿಮಗೆ ಬರ್ತಾ ಇದ್ರೆ, ಇಫ್ ಯು ಆರ್ ಏಬಲ್ ಟು ಹಿಯರ್ ಮೀ, ಪ್ಲೀಸ್ ಗಿವ್ ಮಿ ಎಸ್ ಇನ್ ದ ಚಾಟ್ ಬಾಕ್ಸ್. ಸೊ ಯಾರು ಜಾಯ್ನ್ ಆಗಿದ್ದೀರಾ, ಪ್ಲೀಸ್ ಗಿವ್ ಮಿ ಎಸ್ ಇನ್ ದ ಚಾಟ್ ಬಾಕ್ಸ್ ಇಫ್ ಯು ಆರ್ ಏಬಲ್ ಟು ಹಿಯರ್ ಮೀ. ಇಫ್ ಐ ಆಮ್ ಆಡಿಬಲ್, ಎಸ್, ಥ್ಯಾಂಕ್ ಯು ಆಲ್. ಸೊ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ಗೆ. ಸೊ ಪ್ಲೀಸ್ ಟೈಪ್ ಯುವರ್ ನೇಮ್ ಆ್ಯಂಡ್ ವಿಚ್ ಬ್ಯಾಚ್ ಆರ್ ಯು ಇನ್. ಸೊ ನಿಮ್ಮ ಹೆಸರು ಮತ್ತು ನಿಮ್ಮ ಬ್ಯಾಚನ್ನು ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಯಾರು ಜಾಯ್ನ್ ಆಗಿದ್ದೀರಾ. ಸೊ yes, I can see a lot of people have joined. Yes, as usual, Dr. Soumya, Dr. Asha has joined. Tripti madam idare, Dr. Chandrasekhar, Vimala, Shweta ಅವರು, and Shweta Gerald from 29th batch, Dr. Chandrasekhar KL, I don't know ಯಾವ ಬ್ಯಾಚ್ ಅಂತ ನೀವು ಹಾಕಿಲ್ಲ. ಎಸ್, ಉಮಾ ಅವ್ರು ಜಾಯ್ನ್ ಆಗಿದ್ದಾರೆ, ಅಡ್ವಾನ್ಸ್ ಬ್ಯಾಚ್. ಎಸ್, ಟ್ರಿಪ್ತಿ ಮೇಡಮ್ ಅವರು ಅಡ್ವಾನ್ಸ್ ಬ್ಯಾಚ್. ಎಸ್, ಡಾಕ್ಟರ್ ಚಂದ್ರಶೇಖರ್ ಫ್ರಮ್ ಬ್ಯಾಚ್ 29. Vimla VM, not him. Yes, Dr. Harsha has also joined. Bhanumati ಅವರು ಇದ್ದಾರೆ, ಅಡ್ವಾನ್ಸ್ ಬ್ಯಾಚ್. ಉಮಾ ಮುರಳೀಧರ್ ಫ್ರಮ್ ಬ್ಯಾಚ್ 28. Manjula Gowda ಫ್ರಮ್ ಬ್ಯಾಚ್ 29. So I can say a lot of names. So thank you so much for joining right on time. So ಇವತ್ತು ಒಂದು ಸ್ಪೆಷಲ್ ಸೆಷನ್ ಇದೆ. ಐ ಥಿಂಕ್ ಮೋಸ್ಟ್ ಆಫ್ ಯು ಮೈಟ್ ಬಿ ಅವೇರ್. ಇಫ್ ಯು ನೋ ವಾಟ್ ಈಸ್ ದ ಟಾಪಿಕ್ ಫಾರ್ ಟುಡೇಸ್ ಸೆಷನ್, ಪ್ಲೀಸ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಇಫ್ ಯು ನೋ ವಾಟ್ ಈಸ್ ದ ಟಾಪಿಕ್ ಫಾರ್ ಟುಡೇ ಸೆಷನ್. ಇವತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಿದ್ರೆ ಚಾಟ್ ಬಾಕ್ಸಲ್ಲಿ ಹಾಕಿ. ಎಸ್, ವಿ ಆರ್ ಟಾಕಿಂಗ್ ಅಬೌಟ್ ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಆ್ಯಂಡ್ ಅದರಲ್ಲೂ ಸ್ಪೆಸಿಫಿಕಲಿ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಬಟ್ ಓವರ್ ಆಲ್ ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಈ ಮಂತು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಮಂತ್ ಇರೋದ್ರಿಂದ, ಸೊ ಹಾಗಾಗಿ ವಿ ಥಾಟ್ ಆಫ್ ಡೂಯಿಂಗ್ ಅ ಸ್ಪೆಷಲ್ ಸೆಷನ್ ಬೈ ಇನ್ವೈಟಿಂಗ್ ಅ ಸ್ಪೆಷಲಿಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಅಂತ ಡಿಸೈಡ್ ಮಾಡಿ. ದೆನ್ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಡಾಕ್ಟರ್ ಶ್ರುತಿ ವಿತ್ ಅಸ್. ಐ ವಿಲ್ ಇಂಟ್ರಡ್ಯೂಸ್ ಹರ್ and then I'll ask her to speak to all of you. So Dr. Shruti is a gynec oncologist. She has been trained at Kidwai Hospital, MCH Gynec Oncology Kidwai Hospital sali madidare. Adadmele she has worked in Kidwai, Amrita Institute in Kochi, and also Shankara Hospital. Right now she is working as a gynec oncologist at Side Care Hospital, Bengaluru. So ಅವರು ಇವತ್ತಿನ she has been very graceful to have accepted our invitation to speak to all of us regarding this very important topic. Especially gynecological cancers are very common. ಅದರಲ್ಲೂ ಸರ್ವೈಕಲ್ ಕ್ಯಾನ್ಸರ್ಸ್ ಬಗ್ಗೆ ಎಲ್ಲ ಇವತ್ತಿನ ಇದರಲ್ಲಿ ಮಾತಾಡ್ತಾರೆ. ಐ ಜಸ್ಟ್ ಸ್ಪಾಟ್ಲೈಟ್ ಮೇಡಮ್ ಆ್ಯಂಡ್ ಆಫ್ಟರ್ ದಟ್ ಶಿ ವಿಲ್ ಸ್ಟಾರ್ಟ್ ಸೆಷನ್. ಅದಾದಮೇಲೆ ಒನ್ಸ್ ದ ಸೆಷನ್ ಇಸ್ ಓವರ್, ಕೆಲವು ಕ್ವೆಶನ್ಸ್ನ ನಾನು ತೊಗೊತೀನಿ. ಆ್ಯಂಡ್ ನಿಮ್ಮದು ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಲ್ಸೋ ಟೈಪ್ ಇನ್ ದ ಚಾಟ್ ಬಾಕ್ಸ್. ಆ ಕ್ವೆಶನ್ಸನ್ನು ನಾನು ನಿಮ್ಮ ಪರವಾಗಿ ಅವರಿಗೆ ಕೇಳ್ತೀನಿ. ಎಸ್. Hello, sir. Yes. Thank you so much for that invite. Thanks to the entire Live 100 group. I'm still a little unaware of what the forum is, but thank you so much for the invite. So ನಾನು actually basically Malayali. Thank you for that lovely introduction as well. But ಆದ್ರೂ ಕೂಡ ನನಗೆ ಕನ್ನಡ ಬರುತ್ತೆ. ಸೊ ಡಾಕ್ಟರ್ ರಂಗನಾಥ್ ಅವರು ಹೇಳಿದ್ರು ಕನ್ನಡ ಇದ್ರೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಂತ ಆಡಿಯನ್ಸು. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಆದ್ರೂ ನಾನು ಕನ್ನಡ ಅಷ್ಟು ಪರ್ಫೆಕ್ಟ್ ಇರಲ್ಲ. ಸೊ ಐ ವುಡ್ ಅಪಾಲಜೈಸ್ ಫಾರ್ ದ್ಯಾಟ್ ಅಪ್ ಫ್ರಂಟ್. ನಾನು ಆದಷ್ಟು ಕನ್ನಡ ಮತ್ತೆ ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಲೆಟ್ಸ್ ಗೋ ಟು ಮೈ ಪ್ರೆಸೆಂಟೇಷನ್. ಸೊ ಡಾಕ್ಟರ್ ರಂಗನಾಥ್ ಹೇಳಿದ್ದಂಗೆ ಟುಡೇ, ಐ ಮೀನ್ ದಿಸ್ ಮಂತ್ ಜನವರಿ ಇಸ್ ದ ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಸೊ ಎಲ್ಲರಿಗೂ ಗೊತ್ತು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಈಗ ತುಂಬಾ there are so much news. A lot of people are aware of it. Am I visible, sir? Can you just tell me? Yes, madam. Yes, madam. If the Yes, if the PowerPoint is yes. visible? Yeah. Yes, your presentation is visible. Yeah. Is that okay? Yes, yes. Yes, madam. Please. ಸೊ ಇವತ್ತು ನಾನು ಇನ್ ಜನರಲ್ ಮಹಿಳೆಯರಲ್ಲಿರೋ ಕ್ಯಾನ್ಸರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಮಹಿಳೆಯರ ಕ್ಯಾನ್ಸರು ಅದಂದ್ರೆ ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಅಂತ ನಾವು ಮೆಡಿಕಲಿ ಹೇಳ್ತೀವಿ. ಸೊ ಅದು ಒಂದು ಅಫ್ಕೋರ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಸ್ತನಗಳದ್ದು ಕ್ಯಾನ್ಸರು. ಬಟ್ ಸ್ತನ ಅಂತ ಆರ್ಗನ್ ಆಕ್ಚುಲಿ ಮೇಲ್ಸು ಲೇಡೀಸು ಇಬ್ರಿಗೂ ಇರೋದು. ಸೊ ಬ್ರೆಸ್ಟ್ ಕ್ಯಾನ್ಸರು ಮೇಲ್ಸ್ಗೂ ಬರ್ಬೋದು. ಸೊ ಬಟ್ ನಾವು ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವು ಹೇಳಿದ್ರೆ ಜನರಲಿ ವಿ ಆರ್ ಪಾಯಿಂಟಿಂಗ್ ಟುವರ್ಡ್ಸ್ ವಿಮೆನ್. ಸೊ ಮೋಸ್ಟ್ ಕಾಮನ್ ಆಗಿ ಇಂಡಿಯಾನಲ್ಲೂ ಮೋಸ್ಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಲ್ಲೂ ಮೋಸ್ಟ್ ಕಾಮನ್ ಆಗಿ ಲೇಡೀಸ್ ಅಲ್ಲಿ ಕಂಡು ಬರೋದು ಬ್ರೆಸ್ಟ್ ಕ್ಯಾನ್ಸರ್ ಏನೆ.
ಅದಾದ್ಮೇಲೆ ಜನನೇಂದ್ರಿಯಗಳದ್ದು ಕ್ಯಾನ್ಸರ್ಸ್ ಬರುತ್ತೆ. ಸೊ ನಾವು ಜನನೇಂದ್ರಿಯಗಳದ್ದು ಕ್ಯಾನ್ಸರ್ಸ್ ಅಂತ ಹೇಳಿದ್ರೆ ಮೋಸ್ಟ್ ಕಾಮನ್ ಆಗಿ ಕಾಣ್ತಾ ಬರೋದು ಸರ್ವೈಕಲ್ ಕ್ಯಾನ್ಸರ್. ಸೊ ಸರ್ವಿಕ್ಸ್ ಅಂದ್ರೆ ಇದು ಗರ್ಭಾಶಯ. ಸೊ ಪ್ರೆಗ್ನೆನ್ಸಿ ಎಲ್ಲ ಇಲ್ಲೇ ಆಗೋದು. ಈ ಗರ್ಭಾಶಯದ ಕೆಳಗಡೆ ಭಾಗ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಜನ ಅದಕ್ಕೆ ಗರ್ಭಕಂಠ ಅಂತೆಲ್ಲ ಹೇಳ್ತಾರೆ. ಸೊ ಅಂಡ್ ದಿಸ್ ಇಸ್ ದ ಯೋನಿ ಭಾಗ ಅಂತ ಹೇಳೋದು ವಜೈನಾ. ಇದು ಹೊರಗಡೆ ಇರೋ ಸ್ಕಿನ್ನು ನಾವು ವಾಲ್ವಾ ಅಂತ ಹೇಳ್ತೀವಿ. ಮತ್ತೆ ಎರಡು ಕಡೆ ಒಂದೊಂದು ಫೆಲೋಪಿಯನ್ ಟ್ಯೂಬು ಮತ್ತೆ ಅಂಡಾಶಯನೂ ಇರುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸೊ ಇದರಲ್ಲಿ ಯಾವ ಕಡೆ ಬೇಕಾದ್ರೂ ಕ್ಯಾನ್ಸರ್ಸ್ ಬರಬಹುದು. ಇದರಲ್ಲಿ ಮೋಸ್ಟ್ ಕಾಮನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಆದ್ಮೇಲೆ ನೆಕ್ಸ್ಟ್ ಕಾಮನ್ ಬರೋದು ಸರ್ವೈಕಲ್ ಅಥವಾ ಗರ್ಭಕಂಠ ಕ್ಯಾನ್ಸರು. ಇದಾದ್ಮೇಲೆ ಅಂಡಾಶಯದ್ದು ಕ್ಯಾನ್ಸರು, ಟ್ಯೂಬ್ದು ಕ್ಯಾನ್ಸರ್ ಬರುತ್ತೆ, ಆಮೇಲೆ ಯೂಟ್ರೈನ್ ಕ್ಯಾನ್ಸರ್. ಸೊ ಎಲ್ಲ ಬಗ್ಗೆನೂ ಸ್ವಲ್ಪ ಸ್ವಲ್ಪ ಆಗಿ ಹೇಳ್ತೀವಿ, ಬಟ್ ಮೇನ್ ಆಗಿ ಫೋಕಸ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಅವೇರ್ನೆಸ್ ಮೇಲೆ ಇರುತ್ತೆ. ಸೊ ಇನ್ ಶಾರ್ಟ್ ನಾವು ಸಿಂಪ್ಟಮ್ಸ್ ಏನೇನು ಸಿಂಪ್ಟಮ್ಸ್ ಇಂದ ಜನ ಬರ್ಬೋದು ಅಂತ ನೋಡಿದ್ರೆ, ಸಿಂಪ್ಟಮ್ಸು ಎಲ್ಲಿಂದ ಕ್ಯಾನ್ಸರು ಅದು ಪ್ರಕಾರ ಇರುತ್ತೆ. ಸೊ ನಾವು ಹಿಂಗ್ ನೋಡಿದ್ರೆ ಇದು ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲಿ ಹಸ್ಬೆಂಡ್ ವೈಫ್ ಸೇರೋ ಟೈಮಲ್ಲಿ ಕಾಂಟ್ಯಾಕ್ಟ್ ಬರೋದು ಈ ಏರಿಯಾಸ್ ಅಲ್ಲಿ ಬರುತ್ತೆ. ಒಂದು ವಲ್ವಾ, ವಜೈನಾ, ಸರ್ವಿಕ್ಸ್. ಸೊ ಇಲ್ಲಿದ್ದು ಸಿಂಪ್ಟಮ್ಸು ಆಲ್ಮೋಸ್ಟ್ ಆ ರೀತಿನಲ್ಲೇ ಇರುತ್ತೆ. ಸೊ ಜನರಲಿ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಮೇನ್ ಸಿಂಪ್ಟಮ್ ಏನ್ ಬರುತ್ತೆ ಅಂದ್ರೆ ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗ್ ಬರ್ಬಹುದು. ಮತ್ತೆ ಪೀರಿಯಡ್ಸ್ ಟೈಮ್ ಬಿಟ್ಟು ಮಧ್ಯದಲ್ಲಿರೋ ಟೈಮಲ್ಲಿ ಪೀರಿಯಡ್ಸ್ ಈಗ ಫಸ್ಟ್ಗೆ ಪೀರಿಯಡ್ಸ್ ಆಗಿದೆ, ನೆಕ್ಸ್ಟ್ ಮಂತ್ ಥರ್ಡ್ಗೆ ಪೀರಿಯಡ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಬಟ್ ಮಧ್ಯದಲ್ಲಿ ಅರೌಂಡ್ 20th ನಮಗೆ ಬ್ಲೀಡಿಂಗ್ ಬಂದ್ರೆ ಅದು ದಟ್ ಇಸ್ ಆಲ್ಸೋ ಕುಡ್ ಬಿ ಅ ಪಾಯಿಂಟರ್ ಟುವರ್ಡ್ ಸರ್ವೈಕಲ್ ಕ್ಯಾನ್ಸರ್. ಮತ್ತೆ ಯೂಟ್ರೈನ್ ಕ್ಯಾನ್ಸರ್ದು ಮೇನ್ ಸಿಂಪ್ಟಮ್ಸ್ ಆಫ್ ಕೋರ್ಸ್ ಯೂಟ್ರಸ್ ಇಂದೇನೆ ಯಾವಾಗಲೂ ಪ್ರತಿ ತಿಂಗಳು ಬ್ಲೀಡಿಂಗ್ ಬರೋದು. ಸೊ ಯೂಟ್ರೈನ್ ಕ್ಯಾನ್ಸರ್ ಸಿಂಪ್ಟಮ್ಸು ಬೇಸಿಕ್ಲಿ ಬ್ಲೀಡಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಬಟ್ ಏನಂದ್ರೆ ಬ್ಲೀಡಿಂಗ್ ಹೆವಿ ಆಗಿರುತ್ತೆ, ಕ್ಲಾಟ್ಸ್ ಹೋಗುತ್ತೆ. ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸ್. ಅದು ಮೇನ್ ಆಗಿ ಎಸ್ಪೆಷಲಿ ಈಗ ಮುಟ್ಟು ನಿಂತು ಹೋದ್ಮೇಲೆ ಅಂದ್ರೆ ಪೋಸ್ಟ್ ಮೆನೋಪಾಸ್ ಬಂದಾದ್ಮೇಲೆ ಮತ್ತೆ ಬ್ಲೀಡಿಂಗ್ ಶುರು ಆದ್ರೆ ದಟ್ ಇಸ್ ವೆರಿ ಅಲಾರ್ಮಿಂಗ್ ಸೈನ್. ಸೊ ಯೂಶಲಿ ಆಲ್ ಕ್ಯಾನ್ಸರ್ಸ್ ಕಮ್ ಇನ್ ಓಲ್ಡರ್ ಏಜ್ ಗ್ರೂಪ್. 60 ವಯಸ್ಸು ಆದ್ಮೇಲೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರೋದು. ಸೊ ಎಸ್ಪೆಷಲಿ ಮುಟ್ಟು ನಿಂತು ಹೋದ್ಮೇಲೆ ಇರೋರಿಗೆ ಆಮೇಲೆ ಬ್ಲೀಡಿಂಗ್ ಬಂದ್ರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಅದರಲ್ಲಿ ಏನ್ ಎಕ್ಸೆಪ್ಷನ್ ಇಲ್ಲ. ಸ್ವಲ್ಪ ಬ್ಲೀಡಿಂಗ್ ಅಷ್ಟೇ ಬಂತು, ಒಂದಿನ ಅಷ್ಟೇ ಬಂತು, 2 ದಿನ ಅಷ್ಟೇ ಬಂತು, ಆಮೇಲೆ ನಿಂತೋಯ್ತು, ಆ ಥರ ಯಾವ ಎಕ್ಸ್ಕ್ಯೂಸಸ್ ಕೊಡಬೇಡಿ. ಡೆಫಿನೆಟ್ಲಿ ಫಸ್ಟ್ ಥಿಂಗ್ ನಾವು ಏನ್ ವಿ ಆರ್ ವರಿಡ್ ಅಬೌಟ್ ಇಸ್ ಕ್ಯಾನ್ಸರ್. ಸೊ ಎಸ್ಪೆಷಲಿ ಮುಟ್ಟು ನಿಂತು ಹೋದ್ಮೇಲೆ ಮತ್ತೆ ಕ್ಯಾನ್ಸರ್ ಬಂದ್ರೆ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ. ಅದು ಬಿಟ್ಟು ಮುಟ್ಟು ನಿಂತು 30-40 years ಅಲ್ಲಿ ಕೂಡ ಬ್ಲೀಡಿಂಗ್ ಪರ್ಸಿಸ್ಟೆಂಟ್ಲಿ ಇದೇ ತರದಲ್ಲಿ ತುಂಬಾ ಕ್ಲಾಟ್ಸ್ ಬರುತ್ತೆ, 1-2-3 ತಿಂಗಳು ಪೀರಿಯಡ್ಸ್ ಬರಲ್ಲ, ಆಮೇಲೆ ಬ್ಲಡ್ ಬರ್ತಾ ಇರೋದು, ಇದೆಲ್ಲ ಯೂಟ್ರೈನ್ ಕ್ಯಾನ್ಸರ್ದು ಸಿಂಪ್ಟಮ್ಸ್ ಇರ್ಬೋದು. ಕೆಲವೊಂದ್ಸತಿ ಯೂಟ್ರೈನ್ ಕ್ಯಾನ್ಸರ್ ಇರಬೇಕು ಅಂತೆಲ್ಲ ಪ್ರೀ ಕ್ಯಾನ್ಸರ್ ಸಿಚುವೇಶನ್ಸ್ ಇರುತ್ತೆ, ಅಂದ್ರೆ ಕ್ಯಾನ್ಸರ್ ಬರೋ ಮುಂಚೆ ಇರೋ ಸ್ಟೇಜ್ ಅಂತ ನಾವು ಹೇಳ್ತೀವಿ, ಆ ಸಿಚುವೇಶನ್ಸ್ ಇರುತ್ತೆ. ಎಸ್ಪೆಷಲಿ ಈಗ ಎಲ್ಲರಿಗೂ ಗೊತ್ತು PCO ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರೀಸ್. PCO ತುಂಬಾ ಕಾಮನ್ ಆಗ್ಬಿಟ್ಟಿದೆ ಈಗ. ಲೈಫ್ ಸ್ಟೈಲ್ ಚೇಂಜಸ್ ಇಂದ ಎಕ್ಸರ್ಸೈಸ್ ಕಮ್ಮಿ ಇದೆ, ಒಬಿಸಿಟಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲರದ್ದು ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದಾರೆ, ಡಯಾಬಿಟಿಸ್ ಜಾಸ್ತಿ ಆಗ್ತಿದೆ. ಸೊ ಇದೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ PCO ಎಲ್ಲ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, PCODದು. ಸೊ PCOD ಚಿಕ್ಕ ವಯಸ್ಸಲ್ಲೇನೆ PCOD ಡಯಾಗ್ನೋಸ್ ಆಗಿರೋರು ಈಗ 15 years, ಕೆಲವರಿಗೆ ಪೀರಿಯಡ್ ಶುರು ಆಗಿ ಆ ಟೈಮಿಂದಾನೆ ಪ್ಯೂಬರ್ಟಿಯಿಂದಾನೆ PCOS ಡಯಾಗ್ನೋಸ್ ಆಗಿರುತ್ತೆ. 16 years, 20 years ಈ ವಯಸ್ಸಲ್ಲೆಲ್ಲ PCOS ಡಯಾಗ್ನೋಸ್ ಆಗಿರೋದು. 40 years ಆಗಷ್ಟಿಗೆ ಯೂಟ್ರೈನ್ ಕ್ಯಾನ್ಸರ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಇನ್ ಬರೋದು ನೆಕ್ಸ್ಟ್ ಫೆಲೋಪಿಯನ್ ಟ್ಯೂಬು ಅಥವಾ ಓವೇರಿಯನ್ ಕ್ಯಾನ್ಸರ್ಸ್. ಈ ಟ್ಯೂಬಲ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ಸ್ ಆಕ್ಚುಲಿ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಅದು ಯಾವ ಏಜ್ ಗ್ರೂಪ್ ಅಲ್ಲಿ ಓವೇರಿಯನ್ ಟ್ಯೂಮರ್ಸ್ ಬರುತ್ತೆ ಅಂತ ಪ್ರಕಾರ ಇರುತ್ತೆ. ಯೂಶುವಲಿ ಈ ಕ್ಯಾನ್ಸರ್ಸ್ ಸ್ವಲ್ಪ ವಯಸ್ಸಾಗಿರೋರ್ಗೇನೆ ಬರೋದು, 60 years ಮೇಲೆ. ಆ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅನ್ಫಾರ್ಚುನೇಟ್ಲಿ ತುಂಬಾ ಲೇಟ್ ಸ್ಟೇಜ್ ಅಲ್ಲೇನೆ ಸಿಂಪ್ಟಮ್ಸ್ ಶುರು ಆಗೋದು. ಸೊ 3rd stage ಆಗೋ ತನಕ ಸಿಂಪ್ಟಮ್ಸ್ ತುಂಬಾ ನಾನ್ ಸ್ಪೆಸಿಫಿಕ್ ಆಗಿರುತ್ತೆ. ಅಂದ್ರೆ ಏನಾದ್ರೂ ತಿಂದ್ರೆ ಹೊಟ್ಟೆ ಫುಲ್ ಆಗಿದೆ ಅಂತ ಅನ್ಕೊಳ್ಳೋದು, ಗ್ಯಾಸ್ಟ್ರೈಟಿಸ್ ತರ ಸಿಂಪ್ಟಮ್ಸ್ ಇರೋದು, ಮತ್ತೆ ಊಟದ ಎಪಿಟೈಟ್ ಕಮ್ಮಿ ಆಗೋದು, ಈ ತರ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಅದು ಯಾರು ಅಷ್ಟು ಗಮನ ಕೊಡಲ್ಲ. ಏನಾದ್ರೂ ಸಣ್ಣ ಪುಟ್ಟ ಪ್ಯಾಂಟಾಪು ರ್ಯಾಂಟ್ಯಾಕು ತಗೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಸಿಂಪ್ಟಮ್ಸ್ ಮೇನ್ ಅಲಾರ್ಮಿಂಗ್ ಸಿಂಪ್ಟಮ್ಸ್ ಶುರು ಆಗಷ್ಟಿಗೆ ಅದು ಯೂಶಲಿ 3rd stage ಹೋಗಿರುತ್ತೆ. ಸೊ ಇನ್ ಶಾರ್ಟ್ ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸ್. ಅದರಲ್ಲಿ ನಾನು ಹೆಂಗ್ ಕ್ಯಾನ್ಸರ್ಸ್ ಬರೋದು ಅಂತಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಡ್ತೀನಿ, ಈ ಸ್ಟೇಜ್ ಅಲ್ಲೇನೆ ಈಸಿ ಆಗುತ್ತೆ. ಇದರಲ್ಲಿ ಆಸ್ ಐ ಹ್ಯಾವ್ ಟೋಲ್ಡ್, ದೀಸ್ ಆರ್ ದಿ ಏರಿಯಾಸ್ ದಟ್ ಗೆಟ್ ಇನ್ವಾಲ್ವ್ಡ್ ಇನ್ ಸೆಕ್ಷುವಲ್ ಆಕ್ಟಿವಿಟಿ. ಸೊ ಇಷ್ಟೊಂದು ಏರಿಯಾದು ಕ್ಯಾನ್ಸರ್ಸ್ ಅಂದ್ರೆ ಗರ್ಭಕಂಠ, ಸರ್ವೈಕಲ್ ಕ್ಯಾನ್ಸರು, ಯೋನಿ ಭಾಗ ವಜೈನದ್ದು ಕ್ಯಾನ್ಸರು, ಹೊರಗಡೆದು ಚರ್ಮದ್ದು ಕ್ಯಾನ್ಸರು, ವಾಲ್ವಲ್ ಕ್ಯಾನ್ಸರು, ಇದು ಮೂರೂ ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲಿ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತದೊಂದು ಇನ್ಫೆಕ್ಷನ್ಸ್, ಇಟ್ಸ್ ಎ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್.
ಆ ಇನ್ಫೆಕ್ಷನ್ ಇಂದ HPV ವೈರಸ್ ಈ ಸೆಲ್ಸ್ ಕೋಶಗಳಲ್ಲಿ ಇದ್ಬಿಟ್ಟು ಒಂದು 10-20 ಇಯರ್ಸ್ ಆದ್ಮೇಲೆ ಕ್ಯಾನ್ಸರ್ ಬರುತ್ತೆ. ಸೊ ಒಂದು ಆವರೇಜ್ ಅಲ್ಲಿ ಈಗ 20-25 ಇಯರ್ಸ್ ಅಲ್ಲಿ ಸೆಕ್ಷುವಲ್ ಆಕ್ಟಿವಿಟಿ ಶುರು ಆಗೋರು ಒಂದು 35-40 ಇಯರ್ಸ್ ಅಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅವ್ರಿಗೆ. ಸೊ ಯಾವಾಗಲಾದ್ರೂ ಸೆಕ್ಷುವಲಿ ಆಕ್ಟಿವ್ ಆಗಿದ್ರೆ ಆಮೇಲೆ 10-20 ಇಯರ್ಸ್ ಮಾಡಿ ಯಾವಾಗ ಬೇಕಾದ್ರೂ ಅವ್ರಿಗೆ ಕ್ಯಾನ್ಸರ್ ಬರ್ಬೋದು. ಸೊ ಅದಕ್ಕೋಸ್ಕರನೇ ಸೆಕ್ಷುವಲಿ ಆಕ್ಟಿವ್ ಆಗಿರೋರು ಲೇಡೀಸು ಪ್ರತಿಯೊಬ್ರು ಎವ್ರಿ 3 to 5 ಇಯರ್ಸ್ ಸರ್ವೈಕಲ್ ಕ್ಯಾನ್ಸರ್ ಟೆಸ್ಟ್ಸ್ಗೆ ಹೋಗ್ಬೇಕಾಗುತ್ತೆ. ಅಂಡ್ ದಟ್ ಪರ್ಟಿಕ್ಯುಲರ್ ಟೆಸ್ಟ್ ಇಸ್ ಕಾಲ್ಡ್ ಪ್ಯಾಪ್ಸ್ಮಿಯರ್. ಅದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇದೊಂದು ಹೆಸರು ಈಗ ಎಲ್ಲರೂ ಗಮನ ಮಾಡ್ಕೋಬೇಕು, ಪ್ಯಾಪ್ಸ್ಮಿಯರ್. ಸೊ ಜನ ಹೇಳ್ತಾರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ನನಗೆ ಬೇಕಾಗಿಲ್ಲ, ನನಗೆ ಏನ್ ಸಿಂಪ್ಟಮ್ಸ್ ಇಲ್ಲ ಅಂತ. ಆ ಥರ ಇರಲ್ಲ. ಸಿಂಪ್ಟಮ್ಸ್ ಬರೋ ತನಕ ನಾವು ಕಾಯಲ್ಲ. ಬಿಕಾಸ್ ಯೂಶಲಿ ಸರ್ವೈಕಲ್ ಕ್ಯಾನ್ಸರ್ಗೆ ಸಿಂಪ್ಟಮ್ಸ್ ಬರೋದು ಸ್ವಲ್ಪ ಲೇಟ್ ಸ್ಟೇಜಸ್ ಅಲ್ಲೇ. ಸೊ ಹಾಗಾಗಿ ಸಿಂಪ್ಟಮ್ಸ್ ಇಲ್ಲದೆ ಇರೋರು, ನೀವು ಯಾವಾಗಾದ್ರೂ ಈಗ 10-20 ಇಯರ್ಸ್ ಮುಂಚೆ ಸೆಕ್ಷುವಲಿ ಆಕ್ಟಿವ್ ಆಗಿದ್ರು, ಈಗ ಏನು ಸೆಕ್ಷುವಲ್ ಆಕ್ಟಿವಿಟಿ ಇಲ್ಲ, ಆ ಥರದ್ದು ಏನು ಎಕ್ಸೆಪ್ಷನ್ ಇಲ್ಲ. ಯಾವಾಗಾದ್ರೂ ಸೆಕ್ಷುವಲಿ ಆಕ್ಟಿವ್ ಇದ್ದಿದ್ರೆ ಖಂಡಿತ ಎವ್ರಿ 3 to 5 ಇಯರ್ಸ್ ನೀವು ಪ್ಯಾಪ್ಸ್ಮಿಯರ್ ಟೆಸ್ಟ್ಗೆ ಹೋಗ್ತಾ ಇರಬೇಕಾಗುತ್ತೆ. ನಿಮ್ಗೆ ಕಂಪ್ಲೀಟ್ಲಿ ಪರ್ಫೆಕ್ಟ್ ಸೈಕಲ್ಸ್ ಇದ್ರು, ನಿಮಗೆ ಬೇರೆ ಏನು ತೊಂದರೆಗಳು ಇಲ್ದ್ರೂ ಕೂಡ ಯು ಹ್ಯಾವ್ ಟು ಗೋ ಫಾರ್ ರೆಗ್ಯುಲರ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಎವ್ರಿ 3 to 5 ಇಯರ್ಸ್. ಏನಕ್ಕೆ ಅಂದರೆ ಈ ಕ್ಯಾನ್ಸರ್ಸು ಯೂಶಲಿ ಸಿಂಪ್ಟಮ್ಸ್ ಬರೋಷ್ಟಿಗೆ ತುಂಬ ಲೇಟ್ ಆಗಿರುತ್ತೆ. ಆ ಸ್ಟೇಜಲ್ಲಿ ಫುಲ್ ಕ್ಯೂರ್ ಆಪ್ಷನ್ಸ್, ಟ್ರೀಟ್ಮೆಂಟಲ್ಲಿ ಫುಲ್ ಕ್ಯೂರ್ ಮಾಡುವ ಆಪ್ಷನ್ಸ್ ಕಮ್ಮಿ ಆಗುತ್ತೆ. ಪ್ಯಾಪ್ಸ್ಮಿಯರ್ ಟೆಸ್ಟು ನಾವು ರೆಗ್ಯುಲರ್ ಬೇಸಿಸಲ್ಲಿ ಮಾಡ್ಕೊಳ್ತಾ ಇದ್ರೆ ತುಂಬ ಅರ್ಲಿ ಸ್ಟೇಜಸ್, ನಾವು ಪ್ರೀ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಬರೋಕ್ಕೆ ಮುಂಚೆ ಇರೋ ಸ್ಟೇಜು, ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲೇ ಮುಂಚೆನೇ ಕಂಡುಹಿಡಿಬೋದು. ಆ ಸ್ಟೇಜಸಲ್ಲಿ ನಾವು ಕಂಡುಹಿಡಿದಿದ್ರೆ ಕ್ಯಾನ್ಸರ್ ಸಿಂಪಲ್ ಆಗಿರೋ ಸಣ್ಣ ಸರ್ಜರೀಸ್ ಅಲ್ಲಿ ಕಂಪ್ಲೀಟ್ಲಿ ಕ್ಯೂರ್ ಆಗ್ಬೋದು. ಆಮೇಲೆ ಕ್ಯಾನ್ಸರ್ ಅಂತ ಸ್ಟೇಜ್ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಪ್ಯಾಪ್ಸ್ಮಿಯರ್ ಟೆಸ್ಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ತುಂಬಾ ಅಗತ್ಯ. ಯಾವಾಗಾದ್ರೂ ಸೆಕ್ಷುವಲ್ ಆಕ್ಟಿವ್ ಆಗಿದ್ರೆ ಅದಾದ್ಮೇಲೆ ಎವ್ರಿ 3 to 5 ಇಯರ್ಸ್ ನೀವು ಟೆಸ್ಟ್ ಮಾಡ್ತಾ ಇರಬೇಕು. ಬಿಕಾಸ್ ಯು ಆರ್ ಫಾರ್ ಲೈಫ್ ಎಟ್ ರಿಸ್ಕ್ ಆಫ್ ಡೆವಲಪಿಂಗ್ ಸರ್ವೈಕಲ್ ಕ್ಯಾನ್ಸರ್. ಯೂಶಲಿ ನಾವು ಈ ಸ್ಟೇಜ್ 65 ಇಯರ್ಸ್ ಒಳಗಡೆ ಪ್ಯಾಪ್ಸ್ಮಿಯರ್ ಅಲ್ಲಿ ಏನ್ ಚೇಂಜಸ್ ಬಂದಿಲ್ಲ ಅಂದಿದ್ರೆ ನಾವು 65 ಇಯರ್ಸ್ ಅಲ್ಲಿ ನಿಲ್ಲಿಸ್ಬಿಡ್ತೀವಿ. ಸೊ ನಾವು ಐ ಜಸ್ಟ್ ಎಕ್ಸ್ಪ್ಲೈನ್ ಪ್ಯಾಪ್ಸ್ಮಿಯರ್ ಅಂದ್ರೆ ಏನಿರುತ್ತೆ ಅಂತ. ಸೊ ಪ್ಯಾಪ್ಸ್ಮಿಯರ್ ಟೆಸ್ಟು ಈ ರೀತಿನಲ್ಲಿರುತ್ತೆ. ಸೊ ಬೇಸಿಕ್ಲಿ ಒಂದು ಗೈನಕಾಲಜಿಸ್ಟು ಅಥವಾ ಗೈನಕಾಲಜಿಕ್ ಆಂಕಾಲಜಿಸ್ಟ್ ಹತ್ರ ನೀವು ಹೋಗ್ಬೇಕಾಗುತ್ತೆ. ಐಡಿಯಲಿ ಪೀರಿಯಡ್ಸ್ ಮುಗಿದಾದ್ಮೇಲೆ ಹೋದ್ರೆ ಈಸಿ ಆಗುತ್ತೆ. ಬಟ್ ಈಗ ನಿಮ್ಮ ಪೀರಿಯಡ್ಸ್ ಇದ್ರೂ ಕೂಡ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಬಹುದು. ಡೆಲಿವರಿಗೆಲ್ಲ ನಾವು ಹೆಂಗ್ ಮಾಡ್ಕೊಳ್ತೀವಿ, ಗೈನಕಾಲಜಿಕಲ್ ಎಕ್ಸಾಮಿನೇಷನ್ಸ್ಗೆ ಹೆಂಗ್ ಮಾಡ್ಕೊಳ್ತೀವಿ ಅದೇ ರೀತಿನಲ್ಲಿ ಡಾಕ್ಟರ್ ಮಲಗಿಸ್ತಾರೆ. ಇದೊಂದು ಇನ್ಸ್ಟ್ರೂಮೆಂಟು, ಇಲ್ಲಿ ಇರೋದೊಂದು ಇನ್ಸ್ಟ್ರೂಮೆಂಟು ಒಳಗಡೆ ಹಾಕ್ತಾರೆ. ಸೊ ದ ವಜೈನಾ ವಿಲ್ ಬಿ ಓಪನ್ಡ್ ಅಪ್. ಅದಾದ್ಮೇಲೆ ಈ ತರ ಒಂದು ಬ್ರಷ್ ಹಾಕ್ಬಿಟ್ಟು, ಇದು ಸರ್ವಿಕ್ಸ್ ಅಂದ್ರೆ ಗರ್ಭಕಂಠ ಇದು. ಸೊ ಇಲ್ಲಿಂದ ಒಂದು ಬ್ರಷಿಂಗ್ ತರ ತಗೊಂಡ್ಬಿಡ್ತೀವಿ. ಇದು ನಾವು ಟೆಸ್ಟ್ಗೆ ಕಳ್ಸಿರ್ತೀವಿ. ದಿಸ್ ಇಸ್ ದ ಪ್ಯಾಪ್ಸ್ಮಿಯರ್. ಇದರಲ್ಲಿ ಈ ಕೋಶಗಳನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬಿಟ್ಟು ಇದ್ರಲ್ಲಿ ಕ್ಯಾನ್ಸರ್ ಇದೆಯಾ ಅಲ್ವಾ ಅಂತ. ಕ್ಯಾನ್ಸರ್ ಯೂಶಲಿ ಸಿಂಪ್ಟಮ್ಸ್ ಇಲ್ಲದೆ ಕ್ಯಾನ್ಸರ್ ಅಂತ ಸ್ಟೇಜ್ ಇರಲ್ಲ. ಯೂಶಲಿ ಇಟ್ ವಿಲ್ ಬಿ ಪ್ರೀ ಕ್ಯಾನ್ಸರ್. ಆ ಸ್ಟೇಜು ಏನಾದ್ರೂ ಇದೆಯಾ ಅಂತ ಟೆಸ್ಟ್ ಮಾಡ್ತೀವಿ. ಇದ್ರೆ ಅದು ಪ್ರಕಾರ ಫರ್ದರ್ ಟೆಸ್ಟ್ಸ್ ಇರುತ್ತೆ, ಫರ್ದರ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಆಸ್ ಐವ್ ಸೆಡ್, ಒನ್ಸ್ ಯು ಆರ್ ಸೆಕ್ಷುವಲಿ ಆಕ್ಟಿವ್ ಆರ್ ಮ್ಯಾರಿಡ್ ಎವ್ರಿ 3 to 5 ಇಯರ್ಸ್ ಅಪ್ ಟು 65 ಇಯರ್ಸ್ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ನಾವು ಮಾಡ್ತಾ ಇರಬೇಕು. stuck for some reason. Yeah. So next ನಾನು ಏನಂದ್ರೆ ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ದಿ HPV ವ್ಯಾಕ್ಸಿನ್. ಸೊ ನಾನು ಮುಂಚೆ ಹೇಳಿದ್ದಂಗೆ ಸರ್ವೈಕಲ್ ಕ್ಯಾನ್ಸರು, ವೆಜೈನಲ್ ಕ್ಯಾನ್ಸರು, ವಾಲ್ವಲ್ ಕ್ಯಾನ್ಸರು, ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲಿ ಇನ್ವಾಲ್ವ್ ಆಗ್ತಾ ಇರೋ 3 ಏರಿಯಾಸ್ ಅಲ್ಲೂ ಕ್ಯಾನ್ಸರ್ ಬರೋದು ಮೇಯ್ನ್ ಆಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದು HPV ಅಂತ ಒಂದು ವೈರಸ್ ಇಂದ ಬರೋದು. ಸೊ ದಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್, ಈಗ HPV ವ್ಯಾಕ್ಸಿನ್ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಆಲ್ರೆಡಿ HPV ವ್ಯಾಕ್ಸಿನ್ ಬಗ್ಗೆ ಗೊತ್ತಿರಬಹುದು. ಬಟ್ ಏನಂದ್ರೆ ಜನ ಅನ್ಕೊಳ್ತಾರೆ, ಈವನ್ ಡಾಕ್ಟರ್ಸ್ ಅಲ್ಲೂ ಅದೊಂದು ಸುದ್ದಿ ಇದೆ ಅಂದ್ರೆ ವ್ಯಾಕ್ಸಿನ್ ಬರೀ ಗರ್ಲ್ಸ್ಗೆ ಅಂತ ಇಲ್ಲ. ಸೊ ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲಿ ಇನ್ವಾಲ್ವ್ ಆಗುವ ಎಲ್ಲಾ ಬಾಡಿ ಪಾರ್ಟ್ಸ್ ಅಲ್ಲೂ HPV ವ್ಯಾಕ್ಸಿನ್ ಬರ್ಬೋದು. ಅದು ಗರ್ಲ್ಸ್ ಅಲ್ಲಿ ವಿಮೆನ್ ಅಲ್ಲಿ ಸರ್ವಿಕ್ಸು, ವಜೈನಾ, ವಾಲ್ವಾ ಇರುತ್ತೆ. ಜೆಂಟ್ಸ್ ಅಲ್ಲಿ ಪೀನಸ್ ಇರುತ್ತೆ. ಅದೇ ರೀತಿನಲ್ಲಿ ಈಗ ಓರಲ್ ಸೆಕ್ಸ್ ಮತ್ತೆ ಏನಲ್ ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಆಗೋರಿಗೆ ಓರಲ್ ಕ್ಯಾನ್ಸರ್ಸ್ ಅಂದ್ರೆ ಬಾಯಿದ್ದು ಕ್ಯಾನ್ಸರ್ಸು, ಗಂಟಲ್ ಕ್ಯಾನ್ಸರ್ಸ್ ಬರ್ಬೋದು. ಅದೇ ರೀತಿನಲ್ಲಿ ಮಲದ್ವಾರದ್ದು ಕ್ಯಾನ್ಸರ್ಸು ಇದರಿಂದ ಬರ್ಬೋದು. ಅದು ಬಿಟ್ಟು HPV ಇನ್ಫೆಕ್ಷನ್ ಇಂದ ನಾವು ಜೆನೆಟಲ್ ವಾಟ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ನರೂಲಿ ಅಂತ ಹೇಳ್ತಾರೆ. ಸೊ ಈ ತರ ವಾಟ್ಸ್ ಕೂಡ ಇದರಿಂದ HPV ಇನ್ಫೆಕ್ಷನ್ ಇಂದ ಬರಬಹುದು. ಸೊ ಇದು ಇಷ್ಟೊಂದು ಇನ್ಫೆಕ್ಷನ್ಸು, ಕ್ಯಾನ್ಸರ್ಸು ನಾವು HPV ವ್ಯಾಕ್ಸಿನ್ ಸೆಕ್ಷುವಲಿ ಆಕ್ಟಿವ್ ಆಗಕ್ಕೆ ಮುಂಚೆನೆ ಕೊಟ್ಟಿದ್ರೆ
ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಪ್ರತಿಯೊಂದು ವ್ಯಾಕ್ಸಿನ್ ನಾವು ಮಕ್ಕಳು ಹುಟ್ಟಿದ ಮೇಲೆ ನಾವು ಕೊಡೋ ಪ್ರತಿಯೊಂದು ವ್ಯಾಕ್ಸಿನ್ ನಾವು ಹೆಂಗ್ ಕೊಡಬೇಕು ಅಂತಿದ್ರೆ ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇನ್ಫೆಕ್ಷನ್ ಬರ್ಲಿಕ್ಕೆ ಮುಂಚೆನೆ ನಾವು ವ್ಯಾಕ್ಸಿನ್ ಕೊಟ್ಟಿದ್ರೆ ವ್ಯಾಕ್ಸಿನ್ ಎಫಿಕಸಿ ಮ್ಯಾಕ್ಸಿಮಮ್ ಇರೋದು. ಸೊ ಅದಕ್ಕೋಸ್ಕರನೇ HPV ವ್ಯಾಕ್ಸಿನ್ ನಾವು ಐಡಿಯಲಿ ಮಕ್ಕಳು ಸ್ಕೂಲಲ್ಲಿ ಇರುವಾಗಲೇ, ಸೊ ದಟ್ ದೇ ಆರ್ ನಾಟ್ ಸೆಕ್ಷುಲಿ ಆಕ್ಟಿವ್, ದೇ ಹ್ಯಾವ್ ನೆವರ್ ಬೀನ್ ಸೆಕ್ಷುಲಿ ಆಕ್ಟಿವ್ ಆಗಕ್ಕೆ ಮುಂಚೆನೆ ನಾವು ವ್ಯಾಕ್ಸಿನ್ ಕೊಟ್ಟಿದ್ರೆ ಮ್ಯಾಕ್ಸಿಮಮ್ ಇಫೆಕ್ಟ್ ಇರುತ್ತೆ ವ್ಯಾಕ್ಸಿನ್ಗೆ. ಸೊ ಹಾಗಾಗಿ ರೆಕಮೆಂಡೇಶನ್ ಏನಂದ್ರೆ 9 ವಯಸ್ಸಿಂದ ಶುರುವಾಗಿ 15 ವಯಸ್ಸೊಳಗಡೆ ಮಕ್ಕಳಿಗೆ ಕೊಡಿಸಿದ್ರೆ ವ್ಯಾಕ್ಸಿನ್ ಮ್ಯಾಕ್ಸಿಮಮ್ ಎಫಿಕಸಿ ಇರುತ್ತೆ. ಅದು 15th ಬರ್ತ್ಡೇ ಮುಂಚೆ ಕೊಡಿಸಿದ್ರೆ ನಾವು 2 ಡೋಸ್ ಸಾಕು, 6 ತಿಂಗಳು ಬಿಟ್ಟು 2 ಡೋಸಸ್ ಕೊಡಬೇಕಾಗುತ್ತೆ. 15 ಇಯರ್ಸ್ ಆದ್ಮೇಲೆ ನೆಕ್ಸ್ಟ್ 26 ಇಯರ್ಸ್ ಒಳಗಡೆ ತಗೋಬೇಕು. ಸೊ 15 to 26 ಇಯರ್ಸ್ ಅಲ್ಲಿ 3 ಡೋಸಸ್ ಬೇಕಾಗುತ್ತೆ. ಫಸ್ಟ್ ಒಂದು ಡೋಸ್ ಕೊಟ್ಟಿದ್ರೆ ಮತ್ತೆ ಒಂದು 2 ಮಂತ್ಸ್ ಆದ್ಮೇಲೆ ಇನ್ನೊಂದು ಡೋಸ್ ಬರುತ್ತೆ, ಅಲ್ಲಿಂದ ಒಂದು 4 ಮಂತ್ಸ್ ಆದ್ಮೇಲೆ ಲಾಸ್ಟ್ ಡೋಸ್ ಬರುತ್ತೆ. ಈ ರೀತಿನಲ್ಲಿರುತ್ತೆ ವ್ಯಾಕ್ಸಿನ್ಸ್. ಅಂಡ್ ದಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಬರೀ ಗರ್ಲ್ಸ್ಗೆ ಅಂತ ಅಲ್ಲ, ವ್ಯಾಕ್ಸಿನ್ ಇಸ್ ಫಾರ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್. ನಾವು ಬಾಯ್ಸ್ಗೆ ಕೊಟ್ಟಿದ್ರೆ ಅವರದ್ದು ಜೆನಿಟಲ್ ಏರಿಯಾಸ್ ಅಲ್ಲಿ ಓರಲ್ ಗಂಟಲ್ ಕ್ಯಾನ್ಸರ್ಸು, ಮೌತ್ ಕ್ಯಾನ್ಸರ್ಸು, ಏನಲ್ ಕ್ಯಾನ್ಸರ್ಸು ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಎರಡನೇದು ಅವರದ್ದು ಪಾರ್ಟ್ನರ್ಗೆ ಇರೋ ಟ್ರಾನ್ಸ್ಮಿಷನ್ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ HPV ಅಂತ ವ್ಯಾಕ್ಸಿನ್ ನಮ್ಗೆ HPV ಅಂತ ವೈರಸ್ HIV ಏಡ್ಸ್ ಅಂತೆಲ್ಲ ಹೇಳ್ತೀವಲ್ವಾ, ಆ ರೀತಿನಲ್ಲಿ ಇರಲ್ಲ. HPV ಇನ್ಫೆಕ್ಷನ್ ಇರೋದ್ರಿಂದ ಏನ್ ಸಿಂಪ್ಟಮ್ಸ್ ಇರೋದೇ ಇಲ್ಲ, ಅದು ಕ್ಯಾನ್ಸರ್ ಆಗೋ ತನಕ ಸಿಂಪ್ಟಮ್ಸ್ ಏನ್ ಬರೋದೇ ಇಲ್ಲ. ಸೊ ಹಾಗಾಗಿ ಇಟ್ಸ್ ಇಂಪಾಸಿಬಲ್ ಟು ಟೆಲ್ ಯಾರಿಗೆ HPV ಇನ್ಫೆಕ್ಷನ್ ಇದೆ ಅಲ್ಲ ಅಂತ. ಸೊ ಹಾಗಾಗಿ ಎಲ್ಲರಿಗೂ ಮಕ್ಕಳಿಗೆ ಪ್ರತಿಯೊಬ್ಬರ ಮಕ್ಕಳಿಗೂ ನಾವು ವ್ಯಾಕ್ಸಿನ್ ಕೊಡಿಸ್ತಾ ಇರಬೇಕು. ಮತ್ತೆ ಇಂಡಿಯನ್ ಅಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಇದು ರುಟೀನ್ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಅಲ್ಲಿ ಇಲ್ಲ. ಸೊ ನೀವು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ರು, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗಿ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ರು, ಮಕ್ಕಳಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಪ್ರಕಾರ ರೂಲ್ಸ್ ಇರುತ್ತೆ, ಇದು ಇಷ್ಟೊಂದು ವ್ಯಾಕ್ಸಿನ್ಸ್ ಕೊಡಿಸ್ಲೇಬೇಕು ಅಂತ. ಅದೊಂದು ಸೆಟ್ ಅಲ್ಲಿ HPV ವ್ಯಾಕ್ಸಿನ್ ಬರಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಆನ್ ಆಪ್ಷನಲ್ ವ್ಯಾಕ್ಸಿನ್. ಸೊ ನೀವು ಕೇಳಿದ್ರೆ ಅಷ್ಟೇ ಡಾಕ್ಟರ್ ನಿಮ್ಗೆ ಕೊಡೋದು. ಕೆಲವೊಂದು ಡಾಕ್ಟರ್ಸ್ ಅದ್ರ ಬಗ್ಗೆ ಮಾತೇ ಆಡಲ್ಲ. ಸೊ ನಿಮ್ಗೆ ಗೊತ್ತಿರ್ಬೇಕು, ನೀವು ಕೇಳಬೇಕು, ಆವಾಗ ನಿಮ್ಮ ಮಕ್ಕಳಿಗೂ ವ್ಯಾಕ್ಸಿನ್ ಸಿಗುತ್ತೆ. ಇನ್ನೊಂದು ಏನಂದ್ರೆ ವ್ಯಾಕ್ಸಿನ್ ಇಸ್ ಆಲ್ಸೋ ಲೈಸೆನ್ಸ್ಡ್ ಅಪ್ ಟು 45 ಇಯರ್ಸ್. ಬಟ್ ಈಗ 26 ಇಯರ್ಸ್ ಒಳಗಡೆ ತಗೊಂಡ್ರೆ ವ್ಯಾಕ್ಸಿನ್ ಎಫಿಕಸಿ 90% ಇದೆ. ಸೊ ನಾವು 90% ವ್ಯಾಕ್ಸಿನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ 10 ಜನ ವ್ಯಾಕ್ಸಿನ್ ತಗೊಂಡ್ರೆ ಅದರಲ್ಲಿ 9 ಜನಗೂ ಕ್ಯಾನ್ಸರ್ ಬರಲ್ಲ, ಅದರಲ್ಲಿ ಒಬ್ರಿಗೆ ಬರಬಹುದು. ದಟ್ ಈಸ್ ದ ಮೀನಿಂಗ್ ಆಫ್ 90%. ಸೊ ಇದು 90% ಎಫೆಕ್ಟ್ 26 ಇಯರ್ಸ್ ಒಳಗಡೆ ಕೊಡ್ಸಿದ್ರೆ ಮಾತ್ರ. ಈಗ 26 to 45 ಇಯರ್ಸ್ ಅಲ್ಲಿ ಮಧ್ಯ ಇರೋವರೆಗೂ ಕೂಡ ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ ಇಬ್ರು ವ್ಯಾಕ್ಸಿನ್ ತಗೋಬಹುದು. ಬಟ್ ಡೆಫಿನೆಟ್ಲಿ ನಾವು ಎಷ್ಟು ವರ್ಷ ಆಲ್ರೆಡಿ ಸೆಕ್ಷುಲಿ ಆಕ್ಟಿವ್ ಆಗಿದ್ದು ಅದು ಪ್ರಕಾರ ವ್ಯಾಕ್ಸಿನ್ ಎಫಿಕಸಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ 45 ಇಯರ್ಸ್ ತನಕ ವ್ಯಾಕ್ಸಿನ್ ತಗೋಬಹುದು. ಈಗ ನೀವು ನನ್ನ ಹತ್ರ ಪರ್ಸನಲಿ ಕೇಳಿದ್ರೆ ಐ ಆಮ್ ಆಲ್ವೇಸ್ ಪ್ರೋ ವ್ಯಾಕ್ಸಿನ್. ಐ ಆಲ್ವೇಸ್ ಟೆಲ್ ಆಲ್ ಮೈ ಪೇಷಂಟ್ಸ್ ಆರ್ ಮೈ ರಿಲೇಟಿವ್ಸ್, ಮೈ ಕಸಿನ್ಸ್, ಎವ್ರಿಬಡಿ ದಟ್ ಪ್ಲೀಸ್ ವ್ಯಾಕ್ಸಿನೇಟ್. ಈಗ ವ್ಯಾಕ್ಸಿನ್ ಇಂದ ನಿಮ್ಗೆ ಒಂದು 50% ಕೂಡ ಕ್ಯಾನ್ಸರ್ ಪ್ರೊಟೆಕ್ಷನ್ ಸಿಕ್ಕಿದ್ರು ಕೂಡ ಇಟ್ ಇಸ್ ಗುಡ್ ಇನಫ್. ಬಿಕಾಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ಸ್ ಇರೋದೇ 2, ಒಂದು ಹೆಪಟೈಟಿಸ್ ವ್ಯಾಕ್ಸಿನ್ ಮತ್ತೆ HPV ವ್ಯಾಕ್ಸಿನ್. ಸೊ ಆದಷ್ಟು ಆಲ್ ಆಫ್ ಯು ಶುಡ್ ವ್ಯಾಕ್ಸಿನೇಟ್ ಅಗೇನ್ಸ್ಟ್ ದೀಸ್ 2 ವ್ಯಾಕ್ಸಿನ್ಸ್. ಹೆಪಟೈಟಿಸ್ B ವ್ಯಾಕ್ಸಿನ್ ಈಗ ಮುಂಚೆ ಇರೋರು, ಈಗ ನಮ್ಮ ಏಜ್ ಅಲ್ಲಿ ಇರೋರೆಲ್ಲ ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನ್ ತಗೊಂಡಿರಲ್ಲ. ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಖಂಡಿತ ವ್ಯಾಕ್ಸಿನ್ ತಗೊಂಡಿರ್ತಾರೆ. ಬಟ್ ಅದು ಬಿಟ್ಬಿಟ್ಟು ಎಲ್ಲರೂ ವ್ಯಾಕ್ಸಿನ್ ತಗೋಬಹುದು, ಹೆಪಟೈಟಿಸ್ B ವೈರಸ್ ವ್ಯಾಕ್ಸಿನ್. ಈಗಲೆಲ್ಲ ಮಕ್ಕಳಿಗೆ ಈ ಕಾಲದಲ್ಲೆಲ್ಲ ಮಕ್ಕಳಿಗೆ ರುಟೀನ್ ಆಗಿ ಹೆಪಟೈಟಿಸ್ B ವ್ಯಾಕ್ಸಿನ್ಸ್ ಕೊಡಿಸ್ತಾ ಇದೀವಿ. ಅದೇ ತರಾನೇ ನಿಮ್ಮ ಮಕ್ಕಳಿಗೂ HPV ವ್ಯಾಕ್ಸಿನ್ ಆರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಕೂಡ ಕೊಡಿಸ್ಬೇಕು. ಮತ್ತೆ ಇನ್ನೊಂದು ವಿಷಯ ಜನ ಕೇಳ್ತಾರೆ, HPV ವೈರಸ್ ಸೆಕ್ಷುವಲ್ ಆಕ್ಟಿವಿಟಿಯಿಂದ ಬರೋದಾದ್ರೆ ಬರೀ ಕಾಂಡಮ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅಲ್ಲ ಅಂತ. ಆತರ ಇಲ್ಲ. ಸೊ ಜನನೇಂದ್ರಿಯ ವಲ್ವಾ ಅಲ್ಲಿದ್ದು ಚರ್ಮದ್ದು ಕಾಂಟ್ಯಾಕ್ಟ್ ಅಷ್ಟೇ ಸಾಕು ವ್ಯಾಕ್ಸಿನ್ ವೈರಸ್ ಟ್ರಾನ್ಸ್ಮಿಷನ್ಗೆ. ಪೆನಿಟ್ರೇಟಿವ್ ಸೆಕ್ಸು ಬೇಕು ಅಂತ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಕಾಂಡಮ್ಸ್ ಯೂಸ್ ಮಾಡಿದ್ರು ಕೂಡ there is no 100% guarantee that you will not catch HPV. So the most effective way of preventing the cancer here is by vaccinating yourself in the right age, in the right dose. ಇದು ವ್ಯಾಕ್ಸಿನ್ಸ್ ತುಂಬಾ 3 ಟೈಪ್ಸ್ ಸದ್ಯಕ್ಕೆ ನಮ್ಮ ಕಂಟ್ರಿನಲ್ಲಿ ಅವೈಲೇಬಲ್ ಇರೋದು. ಸೊ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ನೀವೆಲ್ಲ ಕೇಳಿರ್ತೀರಾ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ್ದು ಸರ್ವಾವ್ಯಾಕ್ ಅಂತ ಇಂಡಿಯನ್ ಇಂಡಿಜಿನಸ್ ವ್ಯಾಕ್ಸಿನ್ ಇದೆ, ವಿಚ್ ಇಸ್ 2000 per ಡೋಸ್ ಮಾರ್ಕೆಟ್ ರೇಟಲ್ಲಿ ನೋಡಿದ್ರೆ. ಮತ್ತೆ 2 ಇಂಪೋರ್ಟೆಡ್ ವ್ಯಾಕ್ಸಿನ್ಸ್ ಇದೆ, ಗಾರ್ಡಸಿಲ್ 9 ಅಂತ. ಇದರಲ್ಲಿ ಮೋಸ್ಟ್ ಮ್ಯಾಕ್ಸಿಮಮ್ ಕವರೇಜ್ ಇರೋದು, ಮ್ಯಾಕ್ಸಿಮಮ್ ಎಫಿಕಸಿ ಇರೋದು ಈ ಗಾರ್ಡಸಿಲ್ 9 ಅಂತ ಇರುವ ಇಂಪೋರ್ಟೆಡ್ ವ್ಯಾಕ್ಸಿನ್. That is the one which is 90% effective, and that is also the costliest vaccine at 10,000 per dose in Indian rupee. But Sarvavac antiro Indian vaccine kuda is quite effective. That is around 80% effective. Onchuru 10% ashte kammi irodu.
ದಿಸ್ ಇಸ್ ದ ವ್ಯಾಕ್ಸಿನ್ ಡೋಸಿಂಗ್, ಅದು ನಾನು ಆಲ್ರೆಡಿ ಹೇಳಿದ್ದೀನಿ. 15th ಬರ್ತ್ಡೇ ಮುಂಚೆ ಇರೋ ಮಕ್ಕಳಿಗೆ 2 ಡೋಸ್ ಸಾಕು 6 months ಗ್ಯಾಪ್ ಅಲ್ಲಿ. 15th ಬರ್ತ್ಡೇ ಆದ್ಮೇಲೆ 3 ಡೋಸಸ್ ಬೇಕಾಗುತ್ತೆ, ಈಗ 2 months ಮತ್ತೆ 6 months ಅಲ್ಲಿ. ಮತ್ತೆ ಇನ್ನೊಂದು ಕ್ಯಾನ್ಸರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಈಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಎಲ್ಲ ನಾವು ಸ್ವಲ್ಪ ಮಾತಾಡಿದ್ವಿ. ಸೊ ಟು ಎಂಡ್ ಐ ವುಡ್ ಸೇ ದಟ್ the most important things in cervical cancer are pap smear and HPV and HPV vaccination. So ಇದೆರಡು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು. ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಈ ಥರ ಆಪ್ಷನ್ಸ್ ಇದೆ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಅಂತದ್ದು. ಬಿಕಾಸ್ ನಾವು ಲೇಡೀಸ್ ಕ್ಯಾನ್ಸರ್ ನಾವು ಇಷ್ಟೊಂದು ಯಾಕೆ ಸ್ಟ್ರೆಸ್ ಮಾಡೋದು ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಊರಲ್ಲಿ ಒಂದು ಲೇಡೀಸು ತುಂಬ ಸ್ಟಿಗ್ಮಾ ಇರುತ್ತೆ, ಅವ್ರಿಗೆ ಗೈನಕಾಲಜಿಸ್ಟ್ ಹತ್ರ ಚೆಕಪ್ಗೆ ಹೋಗೋಕ್ಕೆ ಏನೋ ಒಂಥರ ನಾಚಿಕೆ ಆಗುತ್ತೆ, ನೋವಿರುತ್ತಾ ಅಂತ ಭಯ ಇರುತ್ತೆ. ಎಸ್ಪೆಷಲಿ ಪ್ಯಾಪ್ಸ್ಮಿಯರ್ಗೆ ನಾವು ಎಷ್ಟೊಂದು ಸತಿ ಜನ ಬಂದು ಅಯ್ಯೋ ಇಲ್ಲ ಮೇಡಮ್ ನಾನು ಬರಲ್ಲ, ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ತುಂಬ ನೋವಾಗುತ್ತೆ ಅಂತಲ್ಲ. ಐ ಕ್ಯಾನ್ ಎಶ್ಯೂರ್ ಯು 100% ನನ್ನ ಒಪಿನಿಯನಲ್ಲಿ ಪ್ಯಾಪ್ಸ್ಮಿಯರ್ ಅಪ್ಟೇಕ್ ಇಸ್ 100%. ಪೇಷಂಟ್ಸ್ ಪ್ರತಿಯೊಬ್ಬರೂ ದೇ ಲಾಸ್ಟ್ ಆಯ್ತಾ ಮೇಡಮ್ ನನ್ಗೆ ಗೊತ್ತೇ ಆಗಿಲ್ಲಲ್ಲ ಇಷ್ಟು ಬೇಗ ಮುಗಿದೋಯ್ತು ಅಂತ. So if you go to a good gynecologist, experienced doctor, pap smear is completely painless. So ಅದು ಮಾಡಕ್ಕೆ ಒಂದು ನಿಮಗೆ ಆಗಿ ಪ್ರತಿಯೊಂದು ಮೇ ಬಿ ಒಂದು ಮಿನಿಟ್ ಕೂಡ ಆಕ್ಚುಲಿ ಆಗಲ್ಲ. ಬಟ್ ದಿಸ್ ಇಸ್ ಅ ಟೆಸ್ಟ್, 1 minute ಅಷ್ಟೇ ಸಾಕು ಟೆಸ್ಟ್ ಮಾಡಲಿಕ್ಕೆ. ಆ್ಯಂಡ್ ದಿಸ್ ಕ್ಯಾನ್ ಸೇವ್ ಯು 20-30 years ಆಫ್ ಯುವರ್ ಲೈಫ್ ಫ್ರಮ್ ಕ್ಯಾನ್ಸರ್. ಸೊ ಮೋಸ್ಟ್ ಕ್ಯಾನ್ಸರ್ಸ್ಗೆ ಈ ಥರದೊಂದು ಸ್ಕ್ರೀನಿಂಗ್ ಟೆಸ್ಟೇ ಇಲ್ಲ. ಸ್ಕ್ರೀನಿಂಗ್ ಟೆಸ್ಟ್ ಇರುವ ಕ್ಯಾನ್ಸರ್ಸು ತುಂಬ ಕಮ್ಮಿ. ಒಂದು ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರು, ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಅಂತ ಟೆಸ್ಟು. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದಟ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಸೊ ಆಸ್ ಐ ಮುಂಚೆ ನಾನು ಮೆನ್ಷನ್ ಮಾಡಿರೋ ಥರ ಫಸ್ಟ್ ಮೋಸ್ಟ್ ಕಾಮನ್ ಲೇಡೀಸಲ್ಲಿ ಬರೋದು ಬ್ರೆಸ್ಟ್ ಕ್ಯಾನ್ಸರ್, ಅದಾದ್ಮೇಲೆ ಸರ್ವೈಕಲ್ ಕ್ಯಾನ್ಸರ್ ಬರೋದು. ಸೊ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ನಾರ್ಮಲ್ ಆಗಿ ಲೇಡೀಸ್ಗೆ 40 years ಆದಮೇಲೆ ರಿಸ್ಕ್ ಶುರು ಆಗುತ್ತೆ. ಅದು ಏಜ್ ಜಾಸ್ತಿ ಆಗ್ತಾ ಆಗ್ತಾ ರಿಸ್ಕು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ಗೆ ರುಟೀನ್ ಆಗಿ 40 years ಆದ್ಮೇಲೆ ಇರುವ ಪ್ರತಿಯೊಬ್ಬರು ಲೇಡೀಸು ಮ್ಯಾಮೋಗ್ರಾಮ್ ಅಂತ ಒಂದು ಟೆಸ್ಟ್ಗೆ ಹೋಗ್ತಾ ಇರಬೇಕು. 40 years ಇಂದ ಶುರುವಾಗಿ 50 years ಮಧ್ಯ ಒಂದು 2 ವರ್ಷಕ್ಕೆ ಒಂದ್ಸತಿ ಮಾಡಿಸಿದ್ರೆ ಸಾಕು. 50 years ಆದ್ಮೇಲೆ ಪ್ರತಿ ವರ್ಷ ಮಾಡ್ತಾ ಇರಬೇಕು. ಒಂದು 80-90 years ಎಲ್ಲ ಆದ್ಮೇಲೆ ನಿಲ್ಲಿಸ್ಬೋದು ಟೆಸ್ಟ್. ಇನ್ನೊಂದು ವಿಷಯ ಏನಂದ್ರೆ ಲೇಡೀಸು ಪ್ರತಿಯೊಬ್ಬರು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಪ್ರತಿ ತಿಂಗಳು ಮಾಡ್ತಾ ಇರಬೇಕು. ನಾವು ಯಾವಾಗ ಮಾಡಬೇಕು ಅಂದರೆ ನಮ್ಮದು ಪೀರಿಯಡ್ಸ್ ಮುಗಿದು ಒಂದು 4-5 days ಆದಮೇಲೆ ಮಾಡಬೇಕು. ಬಿಕಾಸ್ ಪೀರಿಯಡ್ಸ್ ಮುಂಚೆ ಇರುವ ಟೈಮಲ್ಲೂ ಬ್ರೆಸ್ಟ್ಸಲ್ಲಿ ತುಂಬ ಲಂಪ್ಸ್ ಥರ ಸಿಗುತ್ತೆ. ದಟ್ ಈಸ್ ಬಿಕಾಸ್ ಬ್ರೆಸ್ಟ್ಸ್ ಆರ್ ಹಾರ್ಮೋನ್ ಸೆನ್ಸಿಟಿವ್. ನಮ್ಮ ಪೀರಿಯಡ್ಸ್ ಟೈಮಲ್ಲಿರೋ ಹಾರ್ಮೋನ್ ಚೇಂಜಸ್ಗೆಲ್ಲ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಬ್ರೆಸ್ಟ್ ಎಕ್ಸಾಮಿನೇಷನ್ ನಮಗೆ ಲಂಪ್ ಇದೆಯಾ ಅಂತ ನೋಡಬೇಕು ಅಂತಿದ್ರೆ ಯು ಹ್ಯಾವ್ ಟು ಟೇಕ್ ಅ ಟೈಮ್ ವಿಚ್ ಇಸ್ 4-5 days ಪೀರಿಯಡ್ಸ್ ಮುಗಿದೋದ್ಮೇಲೆ ಮಾಡಬೇಕಾಗುತ್ತೆ. ಇದು ಪ್ರತಿ ತಿಂಗಳು ನೀವೇ ನಿಮ್ಮ ಬ್ರೆಸ್ಟ್ ಮುಟ್ಟಿ ನೋಡಬೇಕು. ಮಿರರ್ ಮುಂದೆ ನಿಂತ್ಕೊಂಡು ಸೈಜಸ್ ಏನಾದರೂ ಚೇಂಜ್ ಇದೆಯಾ, ನಿಪ್ಪಳಲ್ಲಿ ಏನಾದರೂ ಚೇಂಜ್ ಇದೆಯಾ ಅಂತದ್ದು ನೋಡಬೇಕು. ಅದು ಏನಕ್ಕೆ ಅಂದರೆ ನಿಮಗೆ ಒಂದು ಲಂಪ್ ಏನಾದರೂ ಸಿಕ್ತಿದ್ರೆ ಅದೊಂದು ಲಂಪ್ ಪ್ರತಿ ತಿಂಗಳು ನೋಡ್ತಾ ಇದ್ರೆ ಅದು ದೊಡ್ಡದಾಗ್ತಾ ಇದೆಯಾ, ಅದರಲ್ಲಿ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಬರ್ತಾ ಇದೆಯಾ ಇಂಥದ್ದೆಲ್ಲ ಗೊತ್ತಾಗುತ್ತೆ. ಏನು ಡೌಟ್ ಇದ್ರೂ ಕೂಡ ಡಾಕ್ಟರ್ ಹತ್ರ ಬರಬೇಕು. ಮತ್ತೆ 40 years ಆದಮೇಲೆ ಪ್ರತಿಯೊಬ್ಬರೂ ಮ್ಯಾಮೋಗ್ರಾಮ್ ಎವ್ರಿ 2 years ಮಾಡಿಸ್ತಾ ಇರಬೇಕು. 50 years ಆದಮೇಲೆ ಇರೋರಿಗೆ ಪ್ರತಿ ಇಯರ್. ಮತ್ತೆ ಇನ್ನೊಂದು ವಿಷಯ ಜನ ಕೇಳ್ತಾರೆ, ಕ್ಯಾನ್ಸರ್ ಫೆಮಿಲಿಯಲ್ಲಿ ಇರ್ಬೋದಾ ಅಂದ್ರೆ ವಂಶ ಪಾರಂಪರ್ಯವಾಗಿ ಸ್ಪ್ರೆಡ್ ಆಗ್ಬೋದಾ ಅಂತ. ಸೊ ಏನಂದ್ರೆ ಪ್ರತಿಯೊಂದು ಕ್ಯಾನ್ಸರ್ಗೂ ನಮ್ಮ ಬಾಡಿನಲ್ಲಿ ಇರುವ ಜೀನ್ಸ್ ಅಂತ ಹೇಳ್ತೀವಿ, GENES. ಆ ಥರ ಜೀನ್ ನಮ್ಮ ಪ್ರತಿಯೊಂದು ಕೋಶದಲ್ಲೂ ಇದೆ, ಪ್ರತಿಯೊಂದು ಅವಯವನಲ್ಲೂ ಇದೆ. ಈಗ ಲಂಗ್ಸ್ ಅಲ್ಲಿ ಜೀನ್ಸ್ ಇದೆ. ಆ ಥರ ಕ್ಯಾನ್ಸರ್ ಬರದೇ ಇರುವ ಜೀನ್ಸು ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಆರ್ಗನಲ್ಲೂ ಇದೆ. ಇದರಲ್ಲಿ ಆ ಜೀನ್ ಯಾವುದಾದ್ರೂ ಒಂದು ಆರ್ಗನಲ್ಲಿ ಆ ಜೀನ್ಗೆ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಮ್ಯೂಟೇಷನ್ ಅಂತ ಹೇಳ್ತೀವಿ. ಈ ಥರ ಪ್ರಾಬ್ಲಮ್ ಬಂದ್ರೇನೆ ಆ ಆರ್ಗನಲ್ಲಿ ಕ್ಯಾನ್ಸರ್ ಬರೋದು. ಸೊ ಈಗ ಯೂಟ್ರೈನ್ ಕ್ಯಾನ್ಸರ್ ಬಂದಿರೋರಿಗೆ ಯೂಟ್ರಸ್ ಅಲ್ಲಿ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದು ಒಂದು ಜೀನ್ ಇದೆ. ಆ ಜೀನ್ಗೆ ಮ್ಯೂಟೇಷನ್ ಬರುವಾಗಲೇ ಯೂಟ್ರೈನ್ ಕ್ಯಾನ್ಸರ್ ಬರೋದು. ಬಟ್ ಇದು ಕೆಲವೊಂದು ಸತಿ ನಮ್ಮ ಬ್ಲಡ್ ಅಲ್ಲೇ, ಇದು ಬರೀ ಆರ್ಗನಲ್ಲಿ ಅಲ್ಲ, ಬ್ಲಡ್ ಅಲ್ಲಿ ಕ್ಯಾನ್ಸರ್ ಈ ಜೀನಲ್ಲಿ ಪ್ರಾಬ್ಲಮ್ ಇದ್ರೆ ಇದು ನಮ್ಮ ಮಕ್ಕಳಿಗೂ ಟ್ರಾನ್ಸ್ಫರ್ ಆಗಬಹುದು. ಸೊ ಇದಕ್ಕೆ ನಾವು ಹೆರಿಡಿಟರಿ ಕ್ಯಾನ್ಸರ್ಸ್, ಜೆನೆಟಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇನ್ ಜನರಲ್ ಕ್ಯಾನ್ಸರ್ಸ್ ಅಲ್ಲಿ ಒಂದು 5-10% ತನಕ ಕ್ಯಾನ್ಸರ್ಸ್ ಇದೇ ತರ ಹೆರಿಡಿಟರಿ ಆಗಿರುತ್ತೆ. ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಈಗ ಮದರ್ ಸೈಡಲ್ಲಿ ಅಥವಾ ಫಾದರ್ ಸೈಡಲ್ಲಿ ಅಥವಾ ನಮ್ಮ ಸಿಸ್ಟರ್ಸ್ ಬ್ರದರ್ಸು ಈ ಥರ ಒಂದು 2-3 ಜನಗೆ ಒಂದೇ ಟೈಪ್ ಕ್ಯಾನ್ಸರ್ಸ್ ಬರ್ತಿದ್ರೆ ಅಥವಾ ಮಲ್ಟಿಪಲ್ ಕ್ಯಾನ್ಸರ್ಸ್ ಬರ್ತಿದ್ರೆ ಖಂಡಿತ ವಿಸಿಟ್ ಅ ಡಾಕ್ಟರ್, ಗೋ ಟು ಆಂಕಾಲಜಿಸ್ಟ್. ದೇ ವಿಲ್ ಗಿವ್ ಯು ಆಪ್ಷನ್ಸು. ನಾವು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಒಂದು ಕೌನ್ಸಿಲರ್ ಇರ್ತಾರೆ ಹೂ ಆರ್ ಟ್ರೈನ್ಡ್ ಅಟ್ ಟೇಕಿಂಗ್ ಫ್ಯಾಮಿಲಿ ಹಿಸ್ಟ್ರೀಸ್, ಡ್ರಾಯಿಂಗ್ ಫ್ಯಾಮಿಲಿ ಟ್ರೀಸ್. ಅವರು ಹೇಳ್ತಾರೆ ಏನೇನು ಟೆಸ್ಟ್ಗಳು ಮಾಡಬೇಕು. ಇಟ್ಸ್ ಅ ಸಿಂಪಲ್ ಬ್ಲಡ್ ಟೆಸ್ಟ್ which will help us tell whether we have any cancer producing genes in our body. Adrinda we can find out
If we have a tendency for hereditary cancer, ಆ ಥರ ರಿಸ್ಕ್ಸ್ ಇದ್ರೆ ವಿ ಕ್ಯಾನ್ ಅಂಡರ್ಗೋ ಸರ್ಜರೀಸ್ ಮಾಡಿಕೊಂಡು ಈ ರಿಸ್ಕ್ಸ್ ಯಾವ ಟೈಪ್ ಜೀನ್ ಅಬ್ನಾರ್ಮ್ಯಾಲಿಟಿ ಇದೆ ಅದು ಪ್ರಕಾರ ನಾವು ಸರ್ಜರೀಸ್ ಮಾಡಿಸ್ಕೊಂಡು ಈ ರಿಸ್ಕ್ಸ್ ನಾವು ಕಮ್ಮಿ ಮಾಡಬಹುದು. ಸೊ ಆಲ್ ಆಫ್ ದೀಸ್ ಆರ್ ಆಪ್ಷನ್ಸ್. ಐ ಜಸ್ಟ್ ವಾಂಟೆಡ್ ಟು ಯು ಟು ನೋ ದಟ್ ಈ ಥರ ಜೆನೆಟಿಕ್ ಕ್ಯಾನ್ಸರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ. ಮತ್ತೆ ತುಂಬಾ ಜನ ಅನ್ಕೊಳ್ತಾರೆ ಕ್ಯಾನ್ಸರ್ ಬಂತು ಆಯ್ತು ಮುಗಿದೋಯ್ತು ನನ್ನ ಜೀವನನೇ ಮುಗಿದೋಯ್ತು ಅಂತ. ಆ ಥರ ಏನಿಲ್ಲ. ನಿಮ್ಗೆ ಏನಾದ್ರೂ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಬಾಡಿ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು. ಬಾಡಿಯಲ್ಲಿ ಏನಾದ್ರೂ ಚೇಂಜಸ್ ಬಂದ್ರೆ ನಮ್ಮ ಬ್ರೆಸ್ಟ್ದು ಅಪಿಯರೆನ್ಸ್ ಆಗಲಿ, ಬ್ರೆಸ್ಟ್ದು ಫೀಲ್ ಆಗಲಿ, ಹೊಟ್ಟೆದು ಫೀಲ್ ಆಗಲಿ, ನಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಲಿ, ಪೀರಿಯಡ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಲಿ, ಆ ಥರ ಇಫ್ ಯು ಫೀಲ್ ಎನಿ ಡಿಫರೆನ್ಸ್ ಯು ಶುಡ್ ರಿಪೋರ್ಟ್ ಟು ದ ಡಾಕ್ಟರ್. ಬಿಕಾಸ್ ಆದಷ್ಟು ಬೇಗ ನಾವು ಕ್ಯಾನ್ಸರ್ಸ್ ಕಂಡುಹಿಡಿದ್ರೆ ಯು ಆರ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಸ್ಟೇಜ್ ಕ್ಯಾನ್ಸರ್ಸ್ ಜನರಲ್ ನಾವು ಎಲ್ಲ ಕ್ಯಾನ್ಸರ್ಸ್ ನೋಡಿದ್ರು ಬ್ರಾಡ್ ಆಗಿ ನಾವು ಹೇಳಿದ್ರೆ 1 to 4 ಸ್ಟೇಜಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜಸ್ ಯೂಶಲಿ ನಮಗೆ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ಕೊಂಡು ಕ್ಯೂರ್ ಮಾಡ್ಬೋದು. ಥರ್ಡ್ ಅಂಡ್ ಫೋರ್ತ್ ಸ್ಟೇಜಸ್ ಅಲ್ಲೇ ಮತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರೋದು. ಈಗ ನಿಮ್ಮಲ್ಲಿ ಕ್ಯಾನ್ಸರ್ ಅಂತ ಇರೋದು ಈಗ ಸನ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸ್ಕಾರ್ಪಿಯೋ, ಕ್ಯಾನ್ಸರ್, ಏರೀಸ್, ಲಿಬ್ರಾ ಅಂತೆಲ್ಲ ನಾವು ಹೇಳ್ತೀವಲ್ವಾ. ಅದರಲ್ಲಿ ಕ್ಯಾನ್ಸರ್ದು ಸಿಂಬಲ್ ಬರೋದೇನೆ ಇಸ್ ದ ಕ್ರಾಬ್. ಅದು ಏನಕ್ಕೆ ಅಂದ್ರೆ ಕ್ಯಾನ್ಸರ್ ಒಂದ್ಸತಿ ಬಂದ್ರೆ ಅದು ಬಿಟ್ಟೋಗಲ್ಲ, ಇಟ್ಕೊಂಡಿರುತ್ತೆ. ಸೊ ದಟ್ ಇಸ್ ವಾಟ್ ಕ್ಯಾನ್ಸರ್ಸ್ ಆರ್. ಒಂದ್ಸತಿ ನಮ್ಗೆ ಕ್ಯಾನ್ಸರ್ ಬಂದ್ರೆ ನಮ್ಗೆ ಏನಕ್ಕೆ ಭಯ ಅಂದ್ರೆ ಕ್ಯಾನ್ಸರ್ಸ್ ಯಾವಾಗ ಬೇಕಾದ್ರೂ ತಿರ್ಗಾ ಬರ್ಬೋದು. ಸೊ ನಾವು ಕ್ಯೂರ್ ಅಂತ ಹೇಳಿದ್ರು ಕೂಡ ಇಟ್ ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ಸೊ ಆ ಭಯದಿಂದ ಇಟ್ ಇಸ್ ಕಾಲ್ಡ್ ಕ್ಯಾನ್ಸರ್ ಇಟ್ ಸೆಲ್ಫ್. ಬಟ್ ಜನರಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಇರುತ್ತೆ. ಥರ್ಡ್ ಅಂಡ್ ಫೋರ್ತ್ ಸ್ಟೇಜ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ದು ಟ್ರೀಟ್ಮೆಂಟು ಸರ್ಜರಿ ಮಾತ್ರ ಅಲ್ಲ, ಕೆಲವೊಂದ್ಸತಿ ನಾವು ಕೀಮೋಥೆರಪಿ ಕೊಡ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ. ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸ್ ಬರುತ್ತೆ. ರೇಡಿಯೋಥೆರಪಿ ಅಂದ್ರೆ ಹೊರಗಡೆಯಿಂದ ಕರೆಂಟ್ ಬರೋದು. ಇದೆಲ್ಲ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟ್ರೀಟಿಂಗ್ ಕ್ಯಾನ್ಸರ್ಸ್. ನಮಗೆ ಒಂದು ಬ್ಲಾಂಕೆಟ್ ಆಗಿ ಕ್ಯಾನ್ಸರ್ ಟ್ರೀಟೆಡ್ ಬೈ ದಿಸ್ ಅಂತ ಹೇಳಕ್ಕಾಗಲ್ಲ. ಯಾವ ಆರ್ಗನ್ದು ಕ್ಯಾನ್ಸರು, ಯಾವ ಟೈಪು ಕ್ಯಾನ್ಸರು, ಕ್ಯಾನ್ಸರ್ದು ಯಾವ ಸ್ಟೇಜ್ ಇದೆ, ನಮ್ಮ ಪೇಷಂಟ್ದು ವಯಸ್ಸು ಎಷ್ಟಿದೆ, ಇದೆಲ್ಲ ಪ್ರಕಾರ ಡಾಕ್ಟರ್ಸು ನಿಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ತಾರೆ. ಸೊ ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯಾವಾಗ ನೀವು ಹೋಗೋದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಗೋ ಟು ಅ ಗುಡ್ ಸೆಂಟರ್ ವಿತ್ ಅನ್ ಆಂಕಾಲಜಿಸ್ಟ್, ಟೇಕ್ ದ ಬೆಸ್ಟ್ ಒಪಿನಿಯನ್. ಆ್ಯಂಡ್ ಬಿಕಾಸ್ ಇನ್ ಕ್ಯಾನ್ಸರ್ಸ್ ಎಸ್ಪೆಷಲಿ ದ ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಅದಾದ್ಮೇಲೆ ಒಂದ್ಸತಿ ಕ್ಯಾನ್ಸರ್ ಬಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ವೆರಿ ಇಂಪಾಸಿಬಲ್ ಫಾರ್ ಅಸ್ ಟು ಕ್ಯೂರ್ ದಟ್ ಕ್ಯಾನ್ಸರ್. ಸೊ ದ ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಹಾಗಾಗಿ ನಿಮ್ ಸಿಂಪ್ಟಮ್ಸ್ ಬಂದ ತಕ್ಷಣ ನೀವು ಹೋಗ್ಬೇಕು, so that your cancer is in very early stage. Second, you have to go to the oncology center itself so that you get the ideal treatment. ಎಷ್ಟೊಂದು ಸತಿ ಪೇಷಂಟ್ಸ್ ತುಂಬಾ early stage ಅಲ್ಲಿ ಬಂದ್ಬಿಟ್ಟು ಆಮೇಲೆ ಆಯುರ್ವೇದ, I don't want to comment anything, but they go for other options and then finally by the time they come back to us, many a times we are not able to treat the cancer. So it is why the first treatment is always the best treatment. Right. So ಮತ್ತೆ ಇಫ್ ಐ ಆಮ್ ನಾಟ್ ಶೋರ್ ಹೌ ಮೆನಿ ಆಫ್ ಯು ವುಡ್ ಬಿ ಇಂಟ್ರೆಸ್ಟೆಡ್, ಬಟ್ ಐ ಹ್ಯಾವ್ ಜಸ್ಟ್ ಪುಟ್ ಸಮ್ ಸ್ಲೈಡ್ಸ್. ಕೆಲವೊಂದು ತುಂಬಾ ಜನ ಕೇಳ್ತಾರೆ ಮೆನ್ಸ್ಟ್ರಲ್ ಕಪ್ ಇಂದ ಕ್ಯಾನ್ಸರ್ ಬರಬಹುದಾ ಅಂತ. ಡೆಫಿನೆಟ್ಲಿ ನಾಟ್. ಮೆನ್ಸ್ಟ್ರಲ್ ಕಪ್ ಇಂದ ಏನ್ ಬರ್ಬೋದು ಅಂದ್ರೆ ಇನ್ಫೆಕ್ಷನ್ಸ್ ಖಂಡಿತ ಬರ್ಬೋದು. ನೀವು ಎಷ್ಟು ಕಪ್ ಕ್ಲೀನ್ ಮಾಡಿಟ್ಕೊಂಡು ಇಟ್ಟಿರ್ತಾರೆ, ಎಷ್ಟು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡುತ್ತೆ, ಅದೆಲ್ಲ ಪ್ರಕಾರ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ. ಬಟ್ ಕಪ್ಸ್ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಅಸೋಸಿಯೇಷನ್ ವಿತ್ ಕ್ಯಾನ್ಸರ್ಸ್. And I personally am an advocate for menstrual cup because it is very easy to use. It is budget friendly. You don't need pads, napkins, infection risks. Actually pads, napkins in the baro infection risk ಕಮ್ಮಿ ಆಗುತ್ತೆ. ಮತ್ತೆ ತುಂಬಾ ಜನ ಝೀರೋ ಶುಗರ್ ಡಯಟ್, ಝೀರೋ ಕಾರ್ಬ್ ಡಯಟ್ ಗೆಲ್ಲ ಹೋಗುತ್ತೆ ಕ್ಯಾನ್ಸರ್ ಕಂಟ್ರೋಲ್ ಆಗ್ಲಿಕ್ಕೆ. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಐ ಡೋಂಟ್ ವಾಂಟ್ ಟು ಸೇ ಪರ್ಟಿಕ್ಯುಲರ್ ನೇಮ್, ದಟ್ಸ್ ಅ ಸೆಲೆಬ್ರಿಟಿ ಹೂ ಸೆಡ್ ಹಿಸ್ ವೈಫ್ಸ್ ಕ್ಯಾನ್ಸರ್ ಕಂಪ್ಲೀಟ್ಲಿ ಡಿಸಪಿಯರ್ಡ್ ವಿತ್ zero sugar diet. But it is not so, because definitely sugar feeds cancer. Cancer cells preferentially sugar uptake irutte. But you should understand that ನಮ್ಮ ಬಾಡಿದು immunity cells ಕೂಡ ಶುಗರ್ ಬೇಕಾಗುತ್ತೆ ಅವ್ರಿಗೂ ಕೂಡ. ಸೊ ನಾವು ಕ್ಯಾನ್ಸರ್ಗೋಸ್ಕರ ಶುಗರ್ ಕಮ್ಮಿ ಮಾಡಿದ್ರೆ ಆ ಸೆಲ್ಸ್ ಕೂಡ ವಿಲ್ ಬಿ ಆಲ್ಸೋ ನಾಟ್ ಏಬಲ್ ಟು ಟಾಲರೇಟ್ ದ ಕ್ಯಾನ್ಸರ್, ಟು ಫೈಟ್ ದ ಕ್ಯಾನ್ಸರ್. ಇಮ್ಯುನಿಟಿಗೆ ಶುಗರ್ ಬೇಕು, ಇಮ್ಯೂನ್ ಸೆಲ್ಸ್ಗೂ ಕೂಡ ಶುಗರ್ ಬೇಕು. ಸೊ ವಿ ಡು ನಾಟ್ ಅಡ್ವೊಕೇಟ್ ಎನಿ ಝೀರೋ ಕಾರ್ಬ್ ಡಯಟ್. ವಾಟ್ ಇಸ್ ರೆಕಮೆಂಡೆಡ್ ಇಸ್ ಟು ಅವಾಯ್ಡ್ ಆಡೆಡ್ ಶುಗರ್ಸ್. ಯು ಕ್ಯಾನ್ ಯೂಸ್ ನ್ಯಾಚುರಲ್ ಸ್ವೀಟ್ನರ್ಸ್. ಮತ್ತೆ ಇನ್ನೊಂದು ವಿಷಯ, ವೆಯ್ಟು, ಒಬಿಸಿಟಿ. ಈಗ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ, ಎಲ್ಲರದು ವೆಯ್ಟ್ ಜಾಸ್ತಿ ಆಗ್ತಿದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಿದೆ. So it is very important that you have to stay healthy, eat healthy and exercise healthy.
ಮತ್ತೆ ವ್ಯಾಕ್ಸಿನ್ಸು HPV ವ್ಯಾಕ್ಸಿನ್ ಬಗ್ಗೆ ತುಂಬಾ ಮಿತ್ಸ್ ಇದೆ. ಒಂದು ಏನಂದ್ರೆ HPV ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಕ್ಯಾನ್ಸರ್ ಬರುತ್ತೆ, PCOD ಬರುತ್ತೆ, ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತದೆಲ್ಲ. ನೋ, ದ ವ್ಯಾಕ್ಸಿನ್ ಹ್ಯಾಸ್ ಬೀನ್ ಸ್ಟಡಿಡ್. ಈಗ ಕೆಲವರು ಕೋವಿಡ್ ವ್ಯಾಕ್ಸಿನ್ಗೆ ಕಂಪೇರ್ ಮಾಡ್ತಾರೆ. ಕೋವಿಡ್ ಟೈಮಲ್ಲಿ ಆಗಿರೋ ವ್ಯಾಕ್ಸಿನ್ ವಾಸ್ ರಿಲೀಸ್ ಎಟ್ ಅನ್ ಎಮರ್ಜೆನ್ಸಿ. It did not go through the whole vaccination control processes. Phase 3, Phase 2 ಎಲ್ಲ ಹೋಗಿಲ್ಲ. They were released after Phase 1B trials. So ಹಾಗಾಗಿ ಸೈಡ್ ಎಫೆಕ್ಟ್ಸ್ ಎಲ್ಲ ಫುಲ್ಲಿ ಸ್ಟಡಿಡ್ ಇರಲಿಲ್ಲ. But it is not like HPV vaccine is not like that. HPV is a vaccine which has been studied over 15 years and now we know that there are no major side effects. ಸ್ವಲ್ಪ ಜ್ವರ ಇರ್ಬೋದು, ಸ್ವಲ್ಪ ನೋವು ಇರ್ಬೋದು, ವ್ಯಾಕ್ಸಿನ್ ತಗೊಂಡಿರೋ ಜಾಗದಲ್ಲಿ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ರೆ ಫುಲ್ ಸೆಟಲ್ ಆಗುತ್ತೆ. In my practice, I have not seen any vaccination patient having a side effect. ಮತ್ತೆ ಕೆಲವರು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾರೆ. ನೋ, ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಅಸೋಸಿಯೇಷನ್. ಸೊ ಇನ್ ಎಫೆಕ್ಟ್ ಈಗ ನೀವು ಏನ್ ಜ್ಞಾಪಕ ಇಟ್ಕೋಬೇಕು ಅಟ್ ದಿ ಎಂಡ್ ಆಫ್ ದ ಪ್ರೆಸೆಂಟೇಷನ್ ಅಂದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, HPV ವ್ಯಾಕ್ಸಿನೇಷನ್, ಪ್ಯಾಪ್ ಸ್ಮಿಯರ್, ಹೆಲ್ದಿ ಲೈಫ್ ಸ್ಟೈಲ್. ಸೊ ನಾವು ಅವಾಗ್ಲೂ ಹೇಳ್ತೀವಿ, ವ್ಯಾಕ್ಸಿನೇಟ್ ದ ಕಿಡ್, ಪ್ಯಾಪ್ ದ ಮಾಮ್. ಸೊ ಪ್ಯಾಪ್ ಜೊತೆ ಮ್ಯಾಮೋಗ್ರಾಮ್ ಕೂಡ ಮಾಡಿಸ್ಬೇಕು. Thank you so much. And so I'm going to hand that over to Dr. Ranganath. Yes. Fine. Thank you, madam. Thank you for your very short and very crisp and very apt presentation. And nim Kannada bala chanagittu. So then I should say that mostly ಬಹಳಷ್ಟು ಕನ್ನಡದವ್ರಕ್ಕಿಂತನೂ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ ನೀವು. That is what I can say. Thank you so much. Thank you so much. So it was very useful. Yes. And with this ಕೆಲವು ಇದು obviously like ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತೀವಿ ಅಂತ I just want to, so basically we train people on how to use lifestyle as a means to stay healthy, prevent diseases, lose weight, adopt a healthy lifestyle. This is what we train in our programs. So why this is different is usually there are very few programs which are actually done by a team of doctors like this. Oh yes, So I think so. that is how this program is different from most similar kind of programs. Maybe I could stay for the rest of the program and see what. Yeah, sure, madam. Today's is all about your this thing. Normally, every Tuesday we talk on. We have programs, different level programs where we train very systematically, and every Tuesday we have a session. So ನಾನು ಹೆಲ್ತ್ ಟಾಪಿಕ್ ಮೇಲೆ ಮಾತಾಡ್ತೀನಿ, and once in a month ನಾವು ಒಬ್ರು ಎಕ್ಸ್ಪರ್ಟ್ನ ಕರೆದು ಮಾತಾಡ್ತೀವಿ. ಲಾಸ್ಟ್ ನವೆಂಬರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ we had called Dr. Poonam Patil from Manipal Hospitals for because just breast cancer awareness day ಏನೋ ಇತ್ತು, ಅದಕ್ಕಾಗಿ we had called. And so every month we try to call ಯಾರಾದರೂ ಒಬ್ರು ಸ್ಪೆಷಲಿಸ್ಟ್ so that people get to know ಅಂತ. And so basically like you said ಅಲ್ಲ, ಬೇಕಾದಷ್ಟು ವಿಷಯಗಳು ಜನಕ್ಕೆ ಗೊತ್ತಿರಲ್ಲ, and not every doctor has so much time to explain to every patient that comes. So that is what we do in our program. So ಅಂದ್ರೆ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಆಲ್ ದಿ ಸೈಂಟಿಫಿಕ್ ಫ್ಯಾಕ್ಟ್ಸ್ನ ನಾವು ಬರೋದಕ್ಕಿಂತ ಮುಂಚೆ ಏನು ಮಾಡ್ಬೋದು ಅನ್ನೋದನ್ನ ನಾವು ಅವರಿಗೆ ಟ್ರೈನ್ ಮಾಡ್ತೀವಿ. ಸೊ ಆ್ಯಂಡ್ ಆಫ್ಟರ್ ದಿ ಬ್ರೆಸ್ಟ್ ಇದಾದಮೇಲೆ ವಿ ಆಲ್ಸೋ ಆರ್ಗನೈಸ್ಡ್ ಮ್ಯಾಮೋಗ್ರಾಮ್ ಸ್ಕ್ರೀನಿಂಗ್ ಫಾರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್. ಕಣ್ವ ಡಯಾಗ್ನೋಸ್ಟಿಕ್ಸ್ ಜೊತೆ ಅದನ್ನೆಲ್ಲ ಮಾಡಿದ್ವಿ. ಫ್ರಮ್ ನಾವು ನೀವು ಪ್ಯಾಪ್ ಸ್ಮಿಯರ್ ಮಾಡಬಹುದೇನೋ? ಇದಾದ್ಮೇಲೆ ಮಾಡ್ತೀವಿ. ಆಫ್ಟರ್ ದಿಸ್ ಸೆಷನ್ ಫ್ರಮ್ ಟುಮಾರೋ ವಿ ಆರ್ ಗಿವಿಂಗ್. ಬಟ್ ಪ್ಯಾಪ್ ಸ್ಮಿಯರ್ ಅಲ್ಲಿ ಒಂದು ವಿಷಯ ಏನಂತ ಅದೇ ನಾನು ಹೇಳ್ತಿದ್ದೆ, ಯು ಹ್ಯಾವ್ ಟು ಗೋ ಟು ಅನ್ ಎಕ್ಸ್ಪೀರಿಯನ್ಸ್ ರಾಂಗ್. ಬಿಕಾಸ್ ಏನಾಗುತ್ತೆ ಅಂದ್ರೆ ಒಂದ್ಸತಿ ಪ್ಯಾಪ್ ಸ್ಮಿಯರ್, whoever does the pap smear doesn't do it gently, then they're scarred for life. ಆಮೇಲೆ ಜನ ಹೋಗೋದು ಇಲ್ಲ, ಅವ್ರು ಮತ್ತೆ ಪ್ಯಾಪ್ ಸ್ಮಿಯರ್ಗೆ ಹೋಗೋದು ಇಲ್ಲ, ಅವ್ರಿಗೆ ಗೊತ್ತಿರೋ ಎಲ್ಲತ್ರ ಹೇಳ್ಬಿಡ್ತಾರೆ ಹೋಗ್ಬೇಡಿ ತುಂಬಾ ನೋವಾಗುತ್ತೆ ಅಂತ. So I think pap smear is very important. It has to be done by gently and the right act. There's an act to do it. Yes, then fine. Then we can actually refer to you as well if you're okay. So first of all, we'll ask people who are interested on the form. Sure. If somebody is interested, the pap smear camp. Yes, pap smear camp along with the vaccination is what we are trying to plan. And ಒಂದು normally pap smear ಜೊತೆಗೆ we also do this HPV DNA testing. So what is the indication for that? And usually it is part of it ಅಥವಾ ಕೇಳಿದ್ರೆ ಮಾತ್ರ ಮಾಡ್ತಾರಾ? How is it? It is basically the same cells that are taken. ಅದರಲ್ಲಿ pap smear is basically ಆ cells ನಾವು ಸ್ಮಿಯರ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬಿಟ್ಟು ಅದರಲ್ಲಿ ಪ್ರೀ ಕ್ಯಾನ್ಸರ್ ಇದೆಯಾ ಅಂತ ನೋಡೋದು. ನೆಕ್ಸ್ಟ್ ವಿ ಕ್ಯಾನ್ ಟೇಕ್ ದಟ್ ಸೆಲ್ಸ್ ಅಲ್ಲಿ ಮಾಲಿಕ್ಯುಲರ್ DNA ಸ್ಟಡಿ ಮಾಡ್ಬೋದು, HPV ವೈರಸ್ DNA ಇದೆಯಾ ಅಂತ. ಯು ಕ್ಯಾನ್ ಡೂ ಬೋತ್ ಟುಗೆದರ್, ಯು ಕ್ಯಾನ್ ಡೂ ಒನ್ ಆಫ್ ದೀಸ್ ಆಲ್ಸೋ. ಸೊ ಎವ್ರಿಥಿಂಗ್ ಇಸ್ ಅ ಪ್ಯಾಪ್ ಸ್ಮಿಯರ್.
But now pap smear anta, if you look in the detail, the smear is the microscope ಕೆಳಗಡೆ smear ಹಾಕಿ ನೋಡೋದಕ್ಕೆ ನಾವು pap smear ಅಂತ ಹೇಳ್ತೀವಿ. ಇನ್ನೊಂದಕ್ಕೆ HPV DNA testing ಅಂತ ಹೇಳ್ತೀವಿ. So ಅದು ಒಟ್ಟಿಗೆನೂ ಮಾಡ್ಬೋದು, ಸೆಪರೇಟ್ ಆಗಿನೂ ಮಾಡ್ಬೋದು. They are mutually exclusive. You can just do HPV DNA testing instead of pap. But if you ask me what is the best thing, I always prefer to do pap smear along with HPV. So ಒಟ್ಟಿಗೆ ಎಲ್ಲ ಟೆಸ್ಟ್ ಆಗುತ್ತೆ. ಏನಾದ್ರೂ ಡೌಟ್ಸ್, ಬಿಕಾಸ್ ಮೆನಿ ಟೈಮ್ಸ್ pap smear ಆದ್ಮೇಲೆ ನಾವು HPV ಟೆಸ್ಟ್ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸತಿ HPV ಟೆಸ್ಟ್ ಆದ್ಮೇಲೆ pap smear ಟೆಸ್ಟ್ ಮಾಡ್ಬೇಕಾಗುತ್ತೆ. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲ ವಿ ಕ್ಲಬ್ ದ ಟೂ ಫಾರ್ ಆಲ್ ಪೇಷಂಟ್ಸ್. ವಿ ಡೂ ಬೋತ್ ಸೊ ದಟ್ ಏನಿದ್ರು ದಿಸ್ ಕನ್ಫ್ಯೂಷನ್ಸ್ ಆರ್ ಸಾಲ್ವ್ಡ್ ಇನ್ ಒನ್ ಗೋ. ಸೊ ಬೇಸಿಕಲಿ ದ ಟೆಸ್ಟ್ ಇಸ್ ದ ಸೇಮ್. ಅದರಲ್ಲಿ ಏನ್ Yes. ಮಾಡೋದು ಅಂತದಷ್ಟೇ ಡಿಫ್ರೆನ್ಸ್ ಇರುತ್ತೆ. Yes. Why I asked this, many times ಈಗ ಬಹಳ ಸೆಂಟರ್ಸ್ ಹೋದ್ರೆ they might be just doing a pap smear cytology. So obviously cytology is independent, observer dependent. Sometimes if it is missed. So obviously adding a DNA test probably Will makes more improve sense it, actually. because the accuracy of the test in detecting HPV virus will increase ಅಂತ. So ಅದರಲ್ಲಿ ಸ್ವಲ್ಪ there are a few more things like HPV DNA can be used as a single test also. okay. So because HPV DNA ಇಲ್ಲದೆ pap smear abnormalities ಬರಲ್ಲ. So that is like the Yes. first step. So direct ಆಗಿ Yes. HPV DNA ಟೆಸ್ಟ್ ಮಾಡಬಹುದು. ಅದರಲ್ಲಿ ಏನಾದ್ರೂ ಪಾಸಿಟಿವ್ ಇದ್ರೆ ಅಷ್ಟೇ pap smear ಮಾಡಿದ್ರು ಸಾಕು. But the whole point is it's the same test which is used for both. Both. Yes. ಸೆಪರೇಟ್ ಮಾಡಬಹುದು, ಮಿಕ್ಸ್ ಮಾಡ್ಕೊಂಡು ಮಾಡಬಹುದು. ಬಟ್ what I would stress is ಇದು ಟೆಸ್ಟ್ ಮಾಡೋದ್ರಲ್ಲಿ you have to go for liquid cytology. Just because Yes. you are mentioning that you're planning on a pap smear ಅಂದ್ರೆ you should go for only a lab which does something called LBC. Yes. The normal ಹಳೆಯ ಪ್ಯಾಟರ್ನ್ where they used to do the wooden spatula. ನಾವೆಲ್ಲ ಓದೋ ಟೈಮಲ್ಲಿ wooden spatulas ಇತ್ತು. You would have also seen in gynecology. So that test is not recommended anymore. You have to go for something called LBC. So ಅದಿರೋ ಲ್ಯಾಬ್ ಅಲ್ಲಿ ಹೋದ್ರೆ it's enough. All are good enough. Yes. Liquid based cytology. Yes, LBC. Okay. Yes. Fine, madam. And one more question on the nimsha. I'll just see if there is any questions Sure. that are pending. Otherwise, I have a list of questions that I'll ask you. So, ma'am, I have one doubt: is vaccination is for particular one disease or every cancer it will prevent? No. So ಇದು ತುಂಬಾ ಜನ ಕೇಳ್ತಾರೆ HPV, because I was very detailed. I've explained HPV ಅಂತ virus it's only against HPV virus related cancers. So HPV virus related cancers sexual activity ನಲ್ಲಿ ಇನ್ವಾಲ್ವ್ ಆಗಿರೋ ಏರಿಯಾಸ್ ಅಲ್ಲಿ ಅಷ್ಟೇ ಬರುತ್ತೆ. ಸೊ ಅದು ಲೇಡೀಸ್ ಅಲ್ಲಿ ಸರ್ವಿಕ್ಸ್, ವಜೈನಾ, ವಲ್ವಾ, ಜೆಂಟ್ಸ್ ಅಲ್ಲಿ ಪೀನಸ್, ಇಬ್ರಲ್ಲೂ ಓರಲ್, throat and anal cancers. These are all the areas which can be involved in sexual activity. So bari sexually active involved agiro areas alli sexual activity inda baruva cancers ashte prevent agodu. Bere all cancers cannot be prevented by HPV vaccine. Innond cancer vaccine irodu is the hepatitis B virus vaccine which prevents liver cancer. Yes. So HPV vaccination is only for prevention of human papilloma virus related cancers. So madam ಹೇಳಿದಾಗೆ, so yes, cervical cancer, vulvar cancer, vaginal cancer, and oral cancer, penile cancer, and anal cancer. So basically ಇದು and one of the genital warts. And one the important see, I think if there is one cancer which is the most preventable, then that is probably the cervical cancer. If proper vaccination and screening, but just by these two simple things, I think more than 90% of cervical cancers can be prevented. So vaccination screening ಮಾಡಿದ್ರೆ it's almost 100%. 100%. But then vaccine screening uptake ಅಷ್ಟು ಇಲ್ಲ ನಮ್ಮ ಊರಲ್ಲಿ. Yes. Hopefully the government is planning to incorporate HPV into routine immunization. Yes. ಮತ್ತೆ ಕೆಲವೊಂದು ಸ್ಟೇಟ್ ಗವರ್ಮೆಂಟ್ಸ್ ಆಲ್ರೆಡಿ ಶುರು ಮಾಡಿದ್ದಾರೆ. ಪಂಜಾಬ್, ಅಸ್ಸಾಂ, ಐ ಥಿಂಕ್ ಇನ್ ಕೇರಳ, ತಮಿಳುನಾಡು is also planning to start very soon. Assam already has, Punjab already has. So few of the governments have already started and the others are planning to start. Hopefully central government will also start. At least pap smears should be made mandatory. Yes. Government hospitals ಅಲ್ಲಿ pap smears actually free ಆಗಿ ಸಿಗುತ್ತೆ. ಬಟ್ ಜನಗೆ ಗೊತ್ತಿದ್ರೆ ಅಷ್ಟೇ ಅವ್ರು ಹೋಗೋದಲ್ವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಜನ ಎಲ್ಲರಿಗೂ ಗೊತ್ತಿರಬೇಕು ಅಂತದೇನೆ. Yes, ಏನಕ್ಕೆ actually pap smear screening is so important ಅಂದ್ರೆ because cervical cancer is a very slow progressive cancer. So it takes a lot of at least 10 years. Yes, 10 years for the cancer to develop after a precancerous lesion is there. So ನೀವೇನಾದ್ರೂ at least once in 5 years pap smear ಕರೆಕ್ಟ್ ಕಡೆ ಮಾಡಿಸಿ ಡಿಟೆಕ್ಟ್ ಆದ್ರೂ ಕೂಡ ಬಹಳ ಮುಂಚೆ ನೀವು ಡಿಟೆಕ್ಟ್ ಮಾಡಬಹುದು. And once it is late in the then probably it is never be fully curable. All cancers come back once they are in third and fourth stage. Yes, ma'am. So cervical cancers, normally how many cases do you see and how common is it, and what is the prognosis if the patient is
ಲೇಟ್ ಅಂಡ್ ಒನ್ಸ್ ಸೊ ಅವಾಗ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ can you just ಸೊ ನಾನು ಎರಡು ಕಡೆನೂ ವರ್ಕ್ ಮಾಡಿದ್ದೀನಿ. ಒಂದು ಕಿದ್ವಾಯ್ ವಿಚ್ ಇಸ್ ಅ ಗವರ್ಮೆಂಟ್ ರೀಜನಲ್ ಕ್ಯಾನ್ಸರ್ ಸೆಂಟರ್, ಮತ್ತೆ ಈಗ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮುಂಚೆ ಪ್ರೈವೇಟ್ ಅಲ್ಲೂ ವರ್ಕ್ ಮಾಡಿದ್ದೀನಿ. ಈಗ ಕಿದ್ವಾಯ್ನಲ್ಲಿ ಅಂತೂ ಇಟ್ ಇಸ್ ಲೈಕ್ ನಮ್ಮೊಂದು 100 OPD ಒಂದ್ ದಿನ ಇದ್ರೆ ಅದರಲ್ಲಿ ನ್ಯೂ ಸರ್ವೈಕಲ್ ಕ್ಯಾನ್ಸರ್ಸ್ ಒಂದು 10-20 ಜನ ಇರ್ತಾರೆ, 10-15 ನಮ್ಮಲ್ಲಿ ಮಾತ್ರ. ಮತ್ತೆ ರೇಡಿಯೇಷನ್ ಆಂಕಾಲಜಿಗೂ ಸೆಪರೇಟ್ ಹೋಗ್ತಾರೆ. ಸೊ ಐ ಥಿಂಕ್ ಇನ್ ಕಿದ್ವಾಯ್ ವಿ ವುಡ್ ಬಿ ಸೀಯಿಂಗ್ ಅರೌಂಡ್ 20 to 30 ಕ್ಯಾನ್ಸರ್ಸ್, ನ್ಯೂ ಕೇಸಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಎವ್ರಿ ಡೇ. ಈಗ ಪ್ರೈವೇಟ್ ಅಲ್ಲಿ ಬಂದ್ರು ಕೂಡ ಐ ಥಿಂಕ್ ಇನ್ 1 month ಐ ಕ್ಯಾನ್ ಓನ್ಲಿ ಸೇ ಸ್ಟಾಟಿಕ್ ಆಫ್ 1 month ಇನ್ ಪ್ರೈವೇಟ್. ಸೊ 1 month ಅಲ್ಲಿ ನಾವು ಐ ಥಿಂಕ್ ಐ ಸಿ ಅರೌಂಡ್ 5 to 6 cases ಆಫ್ ಸರ್ವೈಕಲ್ ಕ್ಯಾನ್ಸರ್. But I have a special interest in preventive oncology. So ಹಾಗಾಗಿ I get a lot of referrals for PAP abnormalities. So pap smear abnormalities kuda I think I see around 2 to 3 cases in a span of 3 to 6 months. Precancers kuda. So cervical cancer definitely is quite high. ಈಗ ನಮ್ಮಲ್ಲೂ ನಮ್ದು ಈಗ ಅಬ್ಸಲ್ಯೂಟ್ ಕೌಂಟ್ಸ್ ನೋಡಿದ್ರು ನ್ಯೂ ಕೇಸಸ್ ಬರೋದು in 2023 in India, the number of new cases of cervical cancer is nearly 90,000. Okay. So that is actually a very high number. So India, because India population ತುಂಬಾ ಜಾಸ್ತಿ ಇದೆ, we are the most populous country. So and India carries 1/5 of the burden of cervical cancer of the whole world. And probably the people also come very late. Yeah, people come late. That is also there. And women, there are more Vaccination people is going not- into advanced ages. So 50 years, all cancers. Now age ಜಾಸ್ತಿ ಆಗ್ತಾ cancers prevalence ಜಾಸ್ತಿ ಆಗ್ತಾ ಹೋಗುತ್ತೆ. So all of that is slowly aging population. So ಹಾಗಾಗಿ cancers are more. And ಇದು ವ್ಯಾಕ್ಸಿನೇಷನ್ ಮತ್ತೆ ಇದು ಬಿಟ್ಟರೆ what are the other risk factors, madam? So that will help in prevention of especially cervical cancers. Yeah. So as I said, cervical cancers is mainly from sexually transmitted. So the other things that we tell is so the earlier you are sexually active, higher is your chance of developing cervical cancer. So now sexual debut ಅಂತ ಹೇಳ್ತೀವಿ, the age that we have the first sexual intercourse, ನಾವು ಆದಷ್ಟು ಡಿಲೇ ಮಾಡಕ್ ಹೇಳ್ತೀವಿ. So a person first sexual activity 18 years alladre, that person is much highly likelier to have cervical cancer by the time they are in their 40s. Ondu, because they have had more years of sexual exposure. Two, they are more likely to have multiple partners. So now multiple partners, ಎಷ್ಟು ನಮಗೆ ಜಾಸ್ತಿ partners ನಮ್ಮ sexual life ಅಲ್ಲಿ ಇದಾರೋ ಅಷ್ಟು ನಮ್ಮ cervical cancer riskನು ಜಾಸ್ತಿ ಇರುತ್ತೆ. So one thing is we tell is to delay sexual debut. Two, we say to try as much as possible to stick to the same partner. ಮತ್ತೆ ನಮಗೆ ಬೇರೆ ಜೆನೆಟಲ್ ಇನ್ಫೆಕ್ಷನ್ಸ್, HIV ಈ ತರ ಏಡ್ಸ್ ಇರೋರಿಗೆ ಸೆಕ್ಷುವಲ್ ಜೆನೆಟಲ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಏಡ್ಸ್ ಇದ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಅಂಡ್ ಆಫ್ ಕೋರ್ಸ್ ಕಾಂಡಮ್ಸ್ ಟು ಅನ್ ಎಕ್ಸ್ಟೆಂಟ್ ಸ್ವಲ್ಪ ಒಂದು 50 to 60% ಕಾಂಡಮ್ಸ್ ಅಲ್ಲಿನೂ ನಮಗೆ ಸರ್ವಿಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು. ಇಟ್ ಇಸ್ ನಾಟ್ 100%. ಅಂಡ್ ಆಫ್ ಕೋರ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ HPV ವ್ಯಾಕ್ಸಿನೇಷನ್ ಅಂಡ್ ಪ್ಯಾಪ್ ಸ್ಮಿಯರ್. ಒಂದು ಕ್ವೆಶನ್ ಇದೆ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಕೇಳ್ತಾರೆ, ಅಟ್ 67 years ಅಲ್ಲೂ ಟೆಸ್ಟ್ ಮಾಡಿಸ್ಬೇಕಾ ಅಂತ. ಸೊ ನೀವು ವರ್ಷ ಇನ್ ಯೋರ್ ಎಂಟೈರ್ ಲೈಫ್ ನೀವು ಒಂದ್ಸತಿ ಕೂಡ ಪ್ಯಾಪ್ ಸ್ಮಿಯರ್ ಮಾಡಿಲ್ಲ ಅಂತಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಡೂ ಇಟ್ 67 years. ಆ 67 years ಅಲ್ಲಿ ಇರೋ ನಿಮ್ ಪ್ಯಾಪ್ ಸ್ಮಿಯರ್ ನಾರ್ಮಲ್ ಇದ್ರೆ ದೆನ್ ಯೋರ್ ಚಾನ್ಸಸ್ ಆಫ್ ಡೆವಲಪಿಂಗ್ ಸರ್ವೈಕಲ್ ಕ್ಯಾನ್ಸರ್ ಇಲ್ಲ. ಸೊ ಆಮೇಲೆ ಟೆಸ್ಟ್ ಮಾಡ್ಬೇಕಾಗಿಲ್ಲ. ಬಟ್ ನೀವು ರುಟೀನ್ ಆಗಿ ಅಟ್ ಲೀಸ್ಟ್ ನಿಮ್ದು ಲೈಫ್ ಟೈಮ್ ಅಲ್ಲಿ 2 ಪ್ಯಾಪ್ ಸ್ಮಿಯರ್ ಆದ್ರೂ ಮಾಡಿದ್ರೆ ಮುಂಚೆ, ದೆನ್ ಇಟ್ಸ್ ಓಕೆ ಟು ನಾಟ್ ಡೂ. ಬಟ್ ಇಫ್ ಯು ಹ್ಯಾವ್ ನೆವರ್ ಹ್ಯಾಡ್ ಒಂದ್ಸತಿ ಕೂಡ ಪ್ಯಾಪ್ ಸ್ಮಿಯರ್ ಮಾಡಿಲ್ಲ ಅಂತಿದ್ರೆ 67 years ಅಲ್ಲೂ ನೀವು ಒಂದ್ಸತಿ ಆದ್ರೂ ಮಾಡಿಸ್ಬೇಕು. ಬಟ್ ಈಗ ರುಟೀನ್ ಆಗಿ ಪ್ಯಾಪ್ ಸ್ಮಿಯರ್ ಮಾಡಿಸ್ತಾ ಇರೋರಿಗೆ ನಾವು 65 years ಮೇಲೆ ಯೂಶಲಿ ಹೇಳಲ್ಲ. ಬಟ್ ನಮ್ಮ ಊರಲ್ಲಿ ಎಷ್ಟೊಂದ್ ಸತಿ ಕೂಡ ಲೈಫ್ ಟೈಮ್ ಅಲ್ಲಿ ಮಾಡಿರಲ್ಲ. ದಟ್ ಟೈಮ್ ವಿ ವಿಲ್ ಡೂ. Yes. So there is one question, what is HPV serology? So HPV serology, it's a so it is just HPV serology ಮಾಡಲ್ಲ, HPV DNA ಮಾಡ್ತೀವಿ. Serology is always in the blood. HPV blood ಅಲ್ಲಿ ನಾವು ಟೆಸ್ಟ್ ಮಾಡಕ್ ಹೋಗಲ್ಲ, ಪ್ಯಾಪ್ ಸ್ಮಿಯರ್ ಅಲ್ಲಿ ಮಾಡ್ತೀವಿ. So just a follow-up of this question. So obviously pap smear is for females. So is there any test that is there or that is probably will come up where you can detect HPV DNA in blood or any other? So obviously this test can't be done for males. So one of the reasons why we don't do for males is one is that males ಗೆ ಈಗ ಜನಗೆ ಅಷ್ಟು ಡೀಟೇಲ್ ಆಗಿ ಅದು ಗೊತ್ತಾ ಗೊತ್ತಿಲ್ಲ. ಬಟ್ ಮೇಲ್ಸ್ ಗೆ ಏನಂದ್ರೆ ಸಿಮೆನ್ ಹೋಗೋದುನು ಯೂರಿನ್ ಹೋಗೋದುನು ಒಂದೇ, ಇಟ್ಸ್ ಅ ಸಿಂಗಲ್ ಟ್ರಾಕ್ಟ್. ಬಟ್ ಫಿಮೇಲ್ಸ್ ಅಲ್ಲಿ ಅದು ಸೆಪರೇಟ್ ಟ್ರ್ಯಾಕ್ಸ್ ಬರುತ್ತೆ. ಸೊ ಮೇಲ್ಸ್ ಯೂರಿನ್ ಪಾಸ್ವರ್ಡ್ ಮಾಡೋ ಟೈಮ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ HPV ಗೆಟ್ಸ್ ಕ್ಲಿಯರ್ಡ್ ಆನ್ ಇಟ್ ಸೆಲ್ಫ್. ಸೊ ಅವರದು ಚಾನ್ಸ್ ಆಫ್ ಡೆವಲಪಿಂಗ್ ಪಿನೈಲ್ ಕ್ಯಾನ್ಸರ್ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಬರೋ ಚಾನ್ಸ್ ಇಂದ ಕಮ್ಮಿ ಇದೆ. ಸೊ ದಟ್ ಇಸ್ ವೈ ವಿ ಡೋಂಟ್ ರುಟೀನ್ಲಿ ಟೆಸ್ಟ್ ದೆಮ್ ಫಾರ್ HPV. ದ ಚಾನ್ಸಸ್ ಆಫ್ ಪಿಕ್ಕಿಂಗ್ HPV ಪಾಸಿಟಿವಿಟಿ ತುಂಬಾ ಕಮ್ಮಿ ಇರುತ್ತೆ ಮೇಲ್ಸ್ ಅಲ್ಲಿ, ಬಟ್ ದೇ ಕ್ಯಾನ್ ಟ್ರಾನ್ಸ್ಮಿಟ್ ಇಟ್ ಟು ದ ಫಿಮೇಲ್.
ಸೊ ಮೇಲ್ಸ್ ಅಲ್ಲಿ ಯಾವ ಟೆಸ್ಟ್ ಮಾಡ್ಬೇಕು? ಇಟ್ ಇಸ್ ಸಿಮಿಲರ್ ಕೈಂಡ್ ಆಫ್ There is no test recommended no for test, males for yeah. genital. For males, Genital. only cancer screening, the only cancer screening we routinely recommend is prostate cancer screening PSA, after yeah. 50 years of age. Hmm. Smoke ಮಾಡ್ತಾ ಇರೋರು lung cancer ಗೆ chest CT scan ಮಾಡಿಸ್ತಾ ಇರಬೇಕು. Yes. So, but there is no blood test for HPV infection. No, Yes. Yeah. no. Yes. Yes. Only for prostate cancer ಗೆ Cancer, PSA blood test test ಇದೆ. ಮತ್ತೆ anal examination experiment. Yes. And Shubhar, what is the procedure for LBC test? The procedure is the same. It's a way of It's the doing same. the test. The procedure is the same. Same. So ನಾನು ಫೋಟೋ ತೋರಿಸಿದ್ದೆ ಅಲ್ಲ, that it is the same thing. You will be lying gynecological examination ಹೆಂಗ್ ಮಲ್ಕೊಳ್ತೀರಾ ಅದೇ ತರ ನೀವೇನ್ ಮಲ್ಕೊಳ್ತೀವಿ, ನಾವು ಒಂದು ಇನ್ಸ್ಟ್ರೂಮೆಂಟ್ ಹಾಕ್ತೀವಿ, ಒಂದು ಬ್ರಷ್ ಹಾಕಿ ಸ್ಯಾಂಪಲ್ ತೆಗಿತೀವಿ. It will hardly take 1 minute ಕೂಡ ಆಕ್ಚುಲಿ ತಗೊಳ್ಳಲ್ಲ. It is a very simple, it will only take 20 seconds. And I can guarantee you that if it done by the right doctor, it will not be painful. Yes. Yes. Right. And ಜನ ಅನ್ಕೊಳ್ತಾರೆ that we are judging. I mean, many people are reluctant to come. They are very embarrassed. They are shy. Yes. So trust me, doctors are hardly thinking of anything. We are there to help you. We are never ever judging you. Yes. Right. Yes. There is for boys. What is the age we can give for 17 years? Can we give a vaccine? Yes, definitely. Yes, definitely. There is no difference between boys and girls. The Mhm. vaccination ages are the same. The doses are the same. 9 to 26 years is the ideal time. 15 years ಮುಂಚೆ ಇರೋರಿಗೆ 15th ಬರ್ತ್ಡೇ ಆಗಿಲ್ಲ ಅಂತಿದ್ರೆ 2 ಡೋಸ್ ಸಾಕು. 15th ಬರ್ತ್ಡೇ and above 3 ಡೋಸಸ್ ಬೇಕು. And the vaccine can be taken beyond 26 also up to 45. ಅದು ಅಷ್ಟೊಂದು ಇಫೆಕ್ಟ್ ಇರಲ್ಲ. Yes. There's one more question, madam. Is frequent amenorrhea is a risk factor ಅಂತ ಕೇಳ್ತಾರೆ? Definitely. So that is why PCOS is a risk factor for uterine cancer. ಈಗ PCOS ಅಂತದ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ PCOS ಅಲ್ಲೂ ಇದೇ ಆಗೋದು. ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ತುಂಬಾ ಇರುತ್ತೆ. ತುಂಬಾ ದಿನ ಪೀರಿಯಡ್ಸ್ ಆಗದೆ ಇರುತ್ತೆ. ಈ ಎಮೆನೋರಿಯಾ, ಬಿಕಾಸ್ ಐ ಆಮ್ ನಾಟ್ ಶೂರ್ ಎವ್ರಿಬಡಿ ಇನ್ ದ ಕ್ರೌಡ್ ನೋಸ್ ವಾಟ್ ಇಸ್ ಎಮೆನೋರಿಯಾ. ಎಮೆನೋರಿಯಾ ಅಂದ್ರೆ ಪೀರಿಯಡ್ಸ್ ಬರ್ದೇ ಇರೋದು. ಆಬ್ಸೆನ್ಸ್ ಆಫ್ ಪೀರಿಯಡ್ಸ್ಗೆ ನಾವು ಎಮೆನೋರಿಯಾ ಅಂತ ಹೇಳ್ತೀವಿ. ಸೊ ತುಂಬಾ ದಿನ ಈಗ 2-3 ತಿಂಗಳು ಪೀರಿಯಡ್ಸ್ ಬಂದಿಲ್ಲ, ಆಮೇಲೆ ಹೆವಿಯಾಗಿ ಬ್ಲೀಡಿಂಗ್ ಬರೋದು, ಆ ತರ ಪ್ಯಾಟರ್ನ್ is typically a high risk factor for uterine cancer, ಗರ್ಭಾಶಯದ್ದು cancer. Yes. So that is not something we encourage. If your daughter or your sister or anybody has these frequent ಆಗಿ periods ಬರ್ದೇ ಇರೋದು, 2-3 months ಬರಲ್ಲ, ಆಮೇಲೆ heavy bleeding ಬರುತ್ತೆ, ಅಂಥದ್ದು typical pattern ಇದ್ರೆ, you should definitely go to the doctor. They will tell you how to minimize your risk of uterine cancer. Yes, ma'am. There is one more question. ದೇವಿಕಾ ಮೇಡಮ್ ಕೇಳ್ತಾರೆ, ಸೆಕ್ಸುಲಿ ಆಕ್ಟಿವ್ ಇಲ್ಲ ಅನ್ನೋರು ಕೂಡ ಇದನ್ನ ಫೇಸ್ ಮಾಡ್ತಾರಾ ಅಂತ? If somebody is not sexually active. Yeah. So there's only around 1 to 2% of cervical cancers which are not HPV related. ಅದು ಕೆಲವೊಂದ್ಸತಿ ಹೆರಿಡಿಟರಿ ಆಗಿರುತ್ತೆ, ಬಟ್ ದೀಸ್ ಆರ್ ವೆರಿ ರೇರ್ ಫಾರ್ಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಸೊ ಸರ್ವೈಕಲ್ ಕ್ಯಾನ್ಸರ್ ಆ ರೀತಿನಲ್ಲಿ ಬರಬಹುದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಜನ ಸೆಕ್ಷುವಲ್ ಆಕ್ಟಿವಿಟಿ ದೇ ಕನ್ಫ್ಯೂಸ್ ಇಟ್ ವಿತ್ ಪೆನಿಟ್ರೇಟಿವ್ ಸೆಕ್ಸ್. ಸೊ ಪೆನಿಟ್ರೇಟಿವ್ ಸೆಕ್ಸ್ ಇಲ್ದ್ರೂ ಕೂಡ ಓರಲ್ ಸೆಕ್ಸ್ ಮತ್ತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಜೆನಿಟಲ್ ಏರಿಯಾನಲ್ಲಿ ಇದರಿಂದ ಎಲ್ಲ HPV ವೈರಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಯು ಕ್ಯಾನ್ ಸ್ಟಿಲ್ ಡೆವಲಪ್ ಸರ್ವೈಕಲ್ ಕ್ಯಾನ್ಸರ್ ಅಂಡ್ ಜೆನಿಟಲ್ ಕ್ಯಾನ್ಸರ್ಸ್. ಪೆನಿಟ್ರೇಟಿವ್ ಸೆಕ್ಸ್ ಬೇಕು ಅಂತ ಇಲ್ಲ. ಅಂಡ್ ನಾನ್ ಸೆಕ್ಷುವಲ್ ಕ್ಯಾನ್ಸರ್ಸ್ ಆರ್ ಆಲ್ಸೋ ದೇರ್. ಸೊ ಅಂಡ್ ಸೆಕ್ಷುಲಿ ಆಕ್ಟಿವ್ ಇಲ್ಲ ಅಂದ್ರೆ ಈಗಿಲ್ದಲೇ ಇರ್ಬೋದು, ಬಟ್ ಇಫ್ ಯು ಆರ್ sexually active at any point of time. Any point of time. ಈಗ ನೀವು 20 years 30 years ಅಲ್ಲಿ 23 years ಅಲ್ಲಿ sexually active ಇದ್ರು, ಬಟ್ ಈಗ ಒಂದು 10 years ಇಂದ sexually active ಆಗಿ ಇಲ್ಲ ಅಂತಿದ್ರು ಕೂಡ, your previous sexual activity infection related cancers can come later. Yes. So any sexual activity is a risk. Ever been sexually active, you have to be on pap smear. Yes. Okay. And so may I know the cost of this test ಅಂತ ಕೇಳಿದ್ದಾರೆ. So what is the cost of this test? That will depend upon each lab. So depending upon whether pap smear ಮಾಡ್ತಾ ಇದ್ದೀರಾ, HPV ಮಾಡ್ತಾ ಇದ್ದೀರಾ, I think test cost can vary anywhere from 800 rupees to 6,000 rupees, depending upon if you're taking the test together, separate which test. So 800 to 6,000 it can vary. Including both the tests. If you're going to do both PAP and HPV ಸೇರಿ ಮಾಡೋದಾದ್ರೆ, most places, I mean, tertiary care centers ಅಲ್ಲಿ ಒಂದು 5,000 to 6,000 ಆಗುತ್ತೆ. ಬಟ್ ಈಗ ನೀವು ಪ್ಯಾಪ್ ಸ್ಮಿಯರ್ ಹತ್ರ ಕ್ಯಾಂಪ್ ತರ ಎಲ್ಲ ಮಾಡೋದಾದ್ರೆ, you will get subsidized rates. Subsidized rate. Yes. Okay. And so what are the symptoms of cervical cancer ಅಂತ ಕೇಳ್ತಾರೆ? ಸೊ ಅದು ನಾನು ಶುರುನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಬೇಸಿಕಲಿ ಅದು ಸರ್ವಿಕ್ಸ್, ಇಟ್ಸ್ ಆಲ್ ಕಾಂಟ್ಯಾಕ್ಟ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಬಿಕಾಸ್ ಅದು ಸೆಕ್ಷುವಲ್ ಟೈಮಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋ ಏರಿಯಾ. ಸೊ ಕಾಂಟ್ಯಾಕ್ಟ್ ಟೈಮಲ್ಲಿ ಬ್ಲೀಡಿಂಗ್, ಸೆಕ್ಷುವಲ್ ಆಕ್ಟಿವ್ ಟೈಮಲ್ಲಿ ಬ್ಲೀಡಿಂಗ್ ಬರೋದು, ಮತ್ತೆ ಪೀರಿಯಡ್ಸ್ ಇಲ್ಲದೆ ಇರೋ ಟೈಮಲ್ಲಿ ಬ್ಲೀಡಿಂಗ್ ಬರೋದು, ತುಂಬಾ ಡಿಸ್ಚಾರ್ಜ್
ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್, ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಬರೋದು, ಇದೆಲ್ಲ ಸರ್ವೈಕಲ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಇರಬಹುದು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಇದೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ದೇ ಆರ್ ವೆರಿ ಮೈಲ್ಡ್ ಬ್ಲೀಡಿಂಗ್. ಅಂದ್ರೆ ಯೂಟ್ರೈನ್ ಕ್ಯಾನ್ಸರ್ದು ಬ್ಲೀಡಿಂಗ್ ತರ ಹೆವಿ ಬ್ಲೀಡಿಂಗ್ ಇರಲ್ಲ. ಸೊ ಜನ ಅದಕ್ಕೆ ಅಷ್ಟೊಂದು ಇದು ಕೊಡಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ಸ್ ಮೆನಿ ಅ ಟೈಮ್ಸ್ ಸಿಂಪ್ಟಮ್ಸ್ ಬರೋಷ್ಟಿಗೆ ಅದು ಅಡ್ವಾನ್ಸ್ ಸ್ಟೇಜಸ್ ಆಗಿರುತ್ತೆ. ಹೊಟ್ಟೆ ನೋವೆಲ್ಲ ಶುರು ಅಷ್ಟಿಗೆ ಅದು 3rd ಸ್ಟೇಜ್ 4th ಸ್ಟೇಜ್ ಆಗಿರುತ್ತೆ. ಸೊ ನೆವರ್ ವೇಟ್ ಫಾರ್ ದ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಐ ವುಡ್ ಸೇ ನೆವರ್ ಆಸ್ಕ್ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಅಂತ ನೀವು ಕೇಳಲೇಬಾರ್ದು. ಯಾಕೆ ಕೇಳಬೇಕು? It is already very late. So if there are symptoms, Yeah. then you are probably. ಯಾಕೆ ಕೇಳಬೇಕು? You have a very good test which will tell you whether Yes. you have a chance of developing cervical cancer. You have a test called pap smear. You Yes. have a test called HPV DNA, which will tell you whether you can develop cervical cancer. It is not even telling you whether you have. It Yes. is telling you whether you can develop cervical cancer. Do that, no? You don't have to know the symptoms of cervical cancer. Yes. And which is the best vaccine ಅಂತ ಕೇಳ್ತಾರೆ. So I can answer any the Gardasil So if 9. you ask me best vaccine, most effective is Gardasil 9, 9. which is 90% effective in taken in the right dose, right time. Yes. But Indian vaccine, Servavac, is also very effective. It is 80% effective. The efficacy difference is only 10%, but the cost difference is 6,000, Yes. 8,000 rupees. One Yes. is 2,000, the other one is 10,000. So the difference is because the regular vaccine covers only 2 strains, 16 and 18. 4 strains. Whereas Right, 4 strains. The other 2, one 4 covers and 9 strains. Yeah. So, Yeah. but most common strains are 16 and 18. So 18. that is So why. that is why even if it is 4 only, it still is only 10% less effective. Less, So yes. it is a very good vaccine. You can just definitely go for Servavac also. Yes. If somebody price is not an issue, then you can definitely go for Gardasil. Gardasil. Yes. Otherwise, Servavax is the best. Yes, 2,000 rupees, and probably if at the right age, it's only 2 doses. So totally, it is So about if 4,000. you have your daughter or son who is going to get married, vaccinate both your son as well as daughter-in-law or whatever the combo is. And the other thing is, once you're on the vaccine, you should try and avoid a pregnancy, because we don't know what the effects of the vaccine on a child are. So when you are on the vaccine, 6 months ಆಗುತ್ತೆ vaccination complete ಆಗ್ಲಿಕ್ಕೆ. ಆ 6 months time ಅಲ್ಲಿ pregnancy avoid ಮಾಡಬೇಕು. ಅಲ್ಲ ಪ್ರೆಗ್ನೆಂಟ್ ಆಗಿರೋರಿಗೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಕೂಡ ವ್ಯಾಕ್ಸಿನೇಷನ್ ತಗೋಬಹುದು. Yes. So I always tell when I hear that somebody is getting married, I tell you take vaccination. That is the best gift you can give to whoever gets married. Yes. Vaccinate them. Give them 10,000 rupees each or 2,000 rupees each and tell them to vaccinate with Servavac or Gardasil. So I think this is the best advice that you have So given. all So I my think I staff will who make at my hospital, I give this gift only. Yes. For So wedding. I think this is what we can give to any new couple who are getting and married. Another thing is, studies have shown, ನಮ್ಮ ಊರಿಂದಾನೆ IARC studies ಇದೆ, Shankara Narayan led studies based on the Indian population and African population. Single dose of the vaccine is also very effective. So that is also another thing I tell. ಈಗ ನಮ್ಮ ಮನೆಗೆ ಕೆಲಸಕ್ಕೆ ಬರೋರಿಗೆಲ್ಲ ನಾವು ವ್ಯಾಕ್ಸಿನೇಷನ್ ಅವ್ರ ಮಕ್ಕಳಿಗೂ ಕೂಡ ಕೊಡಬಹುದು. You just have to give them 1 dose of Servavac. So that will be very helpful for them also. Yes. So there is one more question. So which test, as madam already told, which test is recommended is a pap smear. Yeah. So you where can do pap smear, both you can do is done. HPV, you can do both. And where they are doing an LBC. This is what you need to ask. Yeah. So this is done in most good centers. So LBC. LBC. Go for the LBC with or without HPV or HPV. It has to be LBC based test. LBC based test. Okay. So I think this other question is already taken. There are hardly any side effects. So injection related side effects. Pain and fever, you can take paracetamol at home. Yes. Okay. So regarding this, risk factors for cervical cancer with respect to other gynecological cancers are slightly different. Like for example, breast cancer, ovarian cancer, and even the endometrial cancer. So if there is increased exposure to estrogen, say for example somebody has no pregnancies or no breastfeeding, or the increased exposure to oral contraceptive pills, obesity, PCOD, and so the general risk factors are the same for breast, ovarian, and endometrial cancer, because cervical cancer is slightly a different ballgame, like in terms of the risk factors. But the other risk factors for basically breast, endometrium, and ovarian cancers. So are the risk factors same, and how can it be? Ovary ashtu they are not same risk factor. Ovary any issue andre, ovary is an organ. Damage prati month when you are ovulating, you are damaging yourself. Yes. Ovary is an organ which is inflicting damage on itself. Yes. So this is the reason for its cancer.
When you're damaging, so sir, as you would know, every time a cell in the body is damaged, that other Repair cells are protein. replicating faster to make up for the damage. And whenever there is replication, there is always a risk of repair issues, right? DNA repair issues. Whenever there is excessive replication, DNA repair issues and cancer. That is how cancers of the ovary come. So that is not related to hormone disturbance per se, it is related to ovulation. And also, especially if you've never had children, you will have more ovulations. So pregnancy is a time when there is no ovulation. So that is a time when your ovary is recovering and recuperating. So pregnancy ಇಲ್ಲದೆ ಇರೋರು ಮಕ್ಕಳು ಯಾವಾಗಲೂ ಪ್ರೆಗ್ನೆಂಟ್ ಆಗದೆ ಇರೋರಿಗೆ risk of ovarian cancer is more because your ovary is constantly being damaged. So that is one of the most common risk factors for ovarian cancer. And the other thing is a strong family history. Ovarian cancer, definite risk factors ಹೇಳಕ್ ನಮಗೆ ತುಂಬಾ ಕಷ್ಟ, but basically this is the most common risk factor. But endometrial cancer is basically hormone disturbances, so obesity, diabetes, hypothyroid. It's like a metabolic syndrome. Uterine cancer is a part of metabolic syndrome. So uterine and breast are almost like similar kind of. Yeah, breast cancer is also because same breast cancer allೂ pregnancy ಇದ್ದು protection ಇರಲ್ಲ, breast feeding ದು protection ಇಲ್ಲದೆ ಇರೋರ್ಗೆನೆ breast cancer ಜಾಸ್ತಿ ಆಗೋದು. So pregnancy and breastfeeding are preventive against breast cancer. Yes. ಮತ್ತೆ ಇನ್ನೊಬ್ರು ಕೇಳಿದ್ರು unmarried can go for pap smear. Yes, marriage has no connection to pap smear. Sexual activity has connection to cervical cancer, not marriage. You are married or not, as long as you are sexually active or you have ever been sexually active, your risk of cervical cancer is there. So it doesn't matter whether you're married or not. If you have been sexually active, you should go for pap smear. And when I'm telling sexual activity, I am not telling penetrative sex. It can be oral sex, it can be anal sex, it can be skin to skin contact. Yes. So I think most of the questions have been covered. So if say for example, somebody's asked, is there a single test covering all cancers? No, unfortunately. We wish. Currently the answer is no, but then I think there are a lot of studies going on for liquid biopsies where they can take blood sample and test for not all cancers, but for a good amount of common cancers. So if you succeed in it, yes, there is an Indian company also doing those investigations. So there are companies they will be willing to take your samples and actually give you answers because they also would want samples to validate their tests. Yes. So basically liquid biopsy, as of now, it is for prognostic. After somebody has developed a cancer, how is the treatment going on? Chemotherapy direction, sometimes to decide on targeted therapies and immunotherapies, and sometimes for disease progression and monitoring. Yes. So going ahead, I think the landscape of medicine in the next 10 years is going to change drastically with more tests being non-invasive and probably detection happening very, very, very early and more of AI coming into picture. So this will happen. So future we don't know. Too much of AI coming. Yes. So, but definitely, I don't think AI can make a lot of impact in medical this thing. It can only help and probably will not replace doctors. Hopefully. I think so they only the human component is very important. Yes, very important. Managing humans. So based on my this thing, there are only two specialties which are at risk, madam: pathology and radiology. Yes. Otherwise, others are safe. Yeah, generally. Yes. Please do suggest a couple of hospital names that are recommended to get these tests. Definitely we can. So just a minute, ma'am. Before you can just share the details if somebody wants to get in touch with you. Where do you work and if there are any secretary's number and all, you can pass it on to us also. We'll. Yes, I think I'll pass that to you. You could probably share in your. Yeah. So you can just pass it on to me. So we'll share in the group. And how to get in touch with you if at all if there is a requirement for any of this test. And regarding this test and HPV vaccination, so what we'll do is we'll share a Google form. Whoever is interested can fill the form. And based on how many people respond, then we'll decide where to get. And if possible, if there are more inquiries, we can try to negotiate with whatever centers to give a better price for all our participants so that you can get this test done. So somebody's asked a very interesting question. I just saw that. Is Gardasil required post Cervavac vaccination? It's a very important question. So it's a very good question. I'm glad that you asked about it. So I can make out that you're very well informed. So Gardasil, I think when you're asking Gardasil, you probably are thinking of Gardasil 9. Because plain Gardasil and Cervavac are the same. There's no advantage of plain Gardasil over Cervavac. But yes, Gardasil 9 is a 9 strain vaccine. Cervavac is a
Cervarix is 2 strain and Gardasil 4 is 4 strain. So they are all same efficacy. But yes, so sometimes if a person has had only a 2 strain or a 4 strain vaccine, they can definitely go for Gardasil 9 later on if it's at least a year after their last vaccination. But what I would suggest is just wait. In the coming 2 years, we will have a vaccine which is full coverage, 100%. So there are ongoing studies, and we expect a full coverage vaccine in the coming 2 years. So I would suggest that instead of going for Gardasil 9 now, just wait for 2 years and take that full coverage vaccine. So at any point of time, you can take a higher vaccine. So that is the whole idea. Yes. So even if you have taken a Cervarix, you can still take a Gardasil because it will give additional Yes. coverage. Yes. 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 Okay. So even when I say the 9 to 15 years, in practice, I tell all my patients that just wait for vaccinate your children near 14th birthday or 14th birthday so that you take the latest available vaccine. Yes. Yeah. And HPV only a sexually transmitted disease. I think it is like a common cold of sexually transmitted disease. Yeah. Yes. Oh, this Yeah. is a very good. So this is a simile that I use in all my patients. So I Yes. tell them if you breathe, you can catch a common cold. So Mm. if you have sex, you can catch HPV. It's as simple as that. So it is like comparing common cold to COVID. So some strains of HPV are like common cold. They will come and they will go. They will not cause you any harm. So if you are breathe, you get common cold. If you have sex, you catch HPV. But some of these strains, instead of a common cold, it can be COVID. In the same way, some of these strains of HPV can cause cancer. Yes. That is where probably immunity and other things will come into picture. Yeah, it's your Where immunity. It's very unpredictable how your unpredictable. body Yes. responds. Yes. So I think all the questions we have covered, madam, and it was a very useful and very insightful session, and I think a complete range of things, especially in terms of screening and prevention of cervical cancer, na cover ಮಾಡಿದ್ರಿ. And I think many of the participants enjoyed your session, and ನಿಮ್ಮ details na definitely we'll pass it on to the Someone has group. said scary also. So to the group as So well. people are always scared when there is uncertainty. When you know what are the things that can happen, generally fear reduces. Yes. So So you should be and informed, yes, so actually but that is not what. Google information. Yes. So that's what we do in our program. So we actually try to bring what is the actual scientific information to people so that they can take decision based on evidence, or not just somebody is giving like social media. There are a lot of things that come on social media Yeah. which actually it is difficult for any common people to actually understand and make a decision. So each topic we go in depth and try to give the best whatever is there. So I think only two things, if I want to summarize. One is HPV vaccination. Earlier the better. Even if you're not taken till the age of 45, also you can take. Even after 45, if you think your sexual activity is going to continue, then still you can think of taking even after 45. That is what After 45, it's not licensed, sir. So up to 26 is the ideal age, and up to 45, it's licensed. Yeah. There are exceptions when we give the vaccination to some people, but that is a completely medical decision. Yeah. But otherwise, it's still 45. So 45, somebody has yes, asked, can I take it after menopause? So if you have had an early menopause, you can, but otherwise not after 45. Generally, when you ask menopause, I would assume you are after 45. Yes. But the vaccine is licensed only up to 45. To 45, There are yeah. a few cases when we give, but that is purely a medical decision. Yes. Yeah. Yes. Okay. So I think no, Savita madam, I wouldn't recommend the vaccine for you. yes. Yes. Very informative and well explained. Thank you so much, madam and sir, is what people say. So fine, madam. Thank you so much for sparing your time out of your busy practice and sharing so much of information about cervical cancer and overall gynecological cancers. It was definitely useful, and we sincerely appreciate from Live to 100 community for sparing your time. And definitely anybody who requires any kind of consultation or tests, you can definitely contact madam. We'll share all the details. Ella details na ನಾವು ನಾಳೆ WhatsApp group ಅಲ್ಲಿ once she shares the details. So ಅದನ್ನು share ಮಾಡ್ತೀವಿ. If at all you require any kind of consultation with her, you can always do it. And ನಮ್ಮ program ಇಂದ we both HPV vaccination as well as pap smear ಇದಕ್ಕೆ we'll try to organize a camp so that we'll decide ಎಲ್ಲಿ ಮಾಡೋದು ಏನು ಕತೆ ಅನ್ನೋದನ್ನ. So if it is say for example, if you try to but site care, probably distance is
ಒಂದು ಇದಿರ್ಬೋದು. So we'll see if So your practice must be centered around South, Allah? so this thing is online. So this Okay. our program is totally online. There are people from all parts of Karnataka and majority from Bangalore. So they are spread out. It is not only, so although I stay in West Bangalore, but so say for example, if there are many people, so can it be organized in a day where everybody can come in and or few 2-3 days? Is that possible? Yeah, we can work up something like that, but then I'm usually, I mean, if it's site care, we can probably, No, we can site care talk only. I'm directly. talking about site. So Yeah. what I will do, sir, I can give you the contact number of the people, the neighborhood marketing. There will be a team, so you can contact with them, and we can arrange according to that. Yes, yes. Say for So example, they will tell you what is the most feasible option for the live to 100 yes. members. But that is the only hospital, right? Does it have another branch? No, no. No, currently, No. no. I think that they are planning to come up with something here, but that is only like in the acquisition phase. So Yeah, currently, we don't have. yes, So yes. if I Okay. want to say about South Bangalore, I think the pap smears are available in Yeah, most of the good labs, all the yes. good labs. But the only thing is of how well the tests are taken. Yeah. The only thing is I want to say is a lot of people go for something called Noora AI. I don't know if you are aware of Yes, that. yes. The That's Noora test. oncology. So it is there in Indranagar. It's a test. So, Yeah, so that is something that we discourage. That's not yeah. something that we encourage. It causes a lot of unnecessary anxiety for patients also. A lot Mm. of false positives come and then they're worried about the report. Adala better go for a proper LBC based pap smear or HPV testing. Go to a good hospital. Preferably go to a gynecologist itself. Lab al madak badalo. Because lab al ಏನಾಗುತ್ತೆ ಕೆಲವೊಂದು ಸತಿ ಸ್ಟಾಫ್ ನರ್ಸಸ್ ತೆಗಿತಾರೆ ನೋವಿರ್ಬೋದು ಗೈನಕಾಲಜಿಸ್ಟ್ ಹತ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಆರಾಮಾಗಿ ಮಾಡ್ಬೋದು ಸೌತ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಆಂಕೋ ಸೆಂಟರ್ಸ್ ಅಂತ ಹೇಳೋದಾದ್ರೆ ಮೇನ್ಲಿ ಅಪೋಲೋ ಫೋರ್ಟಿಸ್ ಬರುತ್ತೆ those are the main onco centers HCG. Yes. Okay. Yes, madam. Fine. Thank you so much. And yes, all the details will be shared in the group. So details will be shared in the group. Please wait for some time. And thank you, madam. And Right. we Right. sincerely Thank thank you so you much for the from opportunity. And I think I Yes. should thank Dr. Shashidhar also. Yes, yes, yes. Because Correct. of Dr. Shashidhar, I got your contact. So basically, Shashidhar is my classmate. So we Oh, okay. did MBBS together in Ballari. Okay. So, and thank you. Hopefully, we'll meet sometime. Yes. Thank you. Sure. Yes. All Thank right. you, madam. Thank you so much. Bye. Thank you. Yes. Okay. Thank you. Bye.